ಬೀಳ್ತಾವ್ ನೋಡಿಗ ಬಾಸುಂಡೆಗಳು, ಕೇಳ್ತಾವ್ ನೋಡಿಗ ಚಪ್ಪಾಳೆಗಳು. ಈ ರಮ್ಯಂಗ್ ಅತಿ ಆಯ್ತು. ಯಾವಾಗ ನೋಡಿದ್ರು ಟಿವಿ ನೋಡ್ಕೊಂಡೇ ಕೂತಿರ್ತಾಳಲ್ಲ. ಸಿಗೋದೊಂದ್ ಭಾನುವಾರ ರಜಾ, ಬಂದ್ ಅಮ್ಮಂಗೆ ಏನಾದ್ರು ಹೆಲ್ಪ್ ಮಾಡೋಣ. ಏನಿಲ್ಲ ಇವಳು. ಅದಕ್ಕೆ ಅನ್ಸುತ್ತೆ ಮದ್ವೆ ಬೇಡ ಅಂತ ಸೋಂಬೇರಿತನ ಮಾಡ್ತಾ ಇದ್ದಾಳೆ. ಮದ್ವೆ ಮಾಡ್ಕೊಟ್ರೆ ಮಾಡ್ಬೇಕಲ್ಲ ಚೆನ್ನಾಗ್ ಕೆಲ್ಸನ. ಬಿಟ್ಬಿಡ್ತಾರ ಇವಳನ್ನ ಮಹಾರಾಣಿ ತರ ಕುತ್ಕೊಳ್ಳೋದಕ್ಕೆ. ಛೇ, ಎಲ್ಲ ಅಪ್ಪನ್ ಮುದ್ದು ಹಾಳು ಮಾಡಿಟ್ಟಿದೆ. ಏ ರಮ್ಯಾ, ನಿಲ್ಸ ಸಾಕು. ಯಾಕಮ್ಮ? ನಾನೇನಮ್ಮ ಮಾಡ್ದೆ ಇವಾಗ? ಏನ್ ಮಾಡಿದ್ಯಾ ಕೇಳಕ್ ಆಗ್ತಿಲ್ಲ ಇಲ್ಲಿ. ಸುಮ್ನೆ ಕೂತ್ಕೊಂಡು ಅಲ್ಲಿ ಟಿವಿ ನೋಡೋ ಬದಲು ಬಂದಿಲ್ಲ ಏನಾದ್ರೂ ಸಹಾಯ ಮಾಡ್ಬಾರ್ದ ನನ್ಗೆ? ಏ ಹೋಗಮ್ಮ, ಸಿಗೋದೊಂದಿನ ರಜಾ, ನೆಮ್ಮದಿಯಾಗಿ ಟಿವಿ ನೋಡಕ್ಕೂ ಬಿಡಲ್ಲ. ನೀನ್ ಬೇಕಾದ್ರೆ ನಿನ್ ಸಹಾಯಕ್ಕೆ ಆ ನಿನ್ ಮುದ್ದಿನ ಮಗಳಿದ್ದಾಳಲ್ಲ ಕಾವ್ಯ, ಅವಳನ್ನೇ ಕರ್ಕೋಬಾರ್ದ? ಅಯ್ಯೋ ನೀನ ಯಾವಾಗ ನೋಡಿದ್ರು ಇದೊಂದು ಹೇಳ್ತ್ಯಾ. ಇದು ಬಂದೆ. ಅಯ್ಯೋ 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 ನೀನ ಏನೇ ನೋಡ್ತಿದ್ಯಾ ನೀನು? ಏನಾಯ್ತಮ್ಮ? ಸೈಡ್ ಬಾ, ರವಿಚಂದ್ರನ್ ಮೂವಿ ಬರ್ತಾ ಇದೆ, ನೋಡ್ಬೇಕು ನಾನು. ಬಂದು ನನ್ನ ಸಹಾಯ ಮಾಡು ಅಂತ ಅಂದ್ರೆ ರವಿಚಂದ್ರನ್ ಮೂವಿ ನೋಡ್ಬೇಕಾ ನೀನು? ಹೌದಮ್ಮ, ಎಷ್ಟ್ ಚೆನ್ನಾಗಿದೆ ನೋಡು ರವಿಚಂದ್ರನ್ ಮೂವಿ. ಎಷ್ಟು ರೊಮ್ಯಾಂಟಿಕ್ ಆಗಿರುತ್ತಲ್ವಾ? ಅಯ್ಯೋ ರಾಂಬೆ, ಏನೇ ನೀನು ಅಮ್ಮನ ಹತ್ರನೇ ನನಗೆ ರೊಮ್ಯಾಂಟಿಕ್ ಮೂವಿ ಇಷ್ಟ ಅಂತ ಹೇಳ್ತೀಯಾ? ಹಾ, ಅದ್ರಲ್ಲೇನಮ್ಮ ತಪ್ಪು? ಈಗಿನ ಜನರೇಷನ್ ಅಲ್ಲಿ ರೊಮ್ಯಾಂಟಿಕ್ ಮೂವಿನ ಅಲ್ವಾ ಎಲ್ಲರೂ ಇಷ್ಟಪಡೋದು. ನಾನು ಕೂಡ ಹಾಗೆ. ಅಯ್ಯೋ 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 ನೀನ ದೊಡ್ಡವರು ಅಂತ ಭಯ ಭಕ್ತಿ ಇಲ್ಲ ನಿನಗೆ? ನೋಡು, ನಿಮ್ಮ ಅಕ್ಕ ನೋಡು, ಕಲ್ತ್ಕೋ ಸ್ವಲ್ಪ. ಅವಳು ನೋಡು, ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಹಾಡುಗಳನ್ನ ಕೇಳ್ತಾಳೆ, ದೇವ್ರ ಹಾಡುಗಳನ್ನ ಇಡ್ತಾಳೆ. ಆದ್ರೆ ನೀನು ಈ ಮನೆಯಲ್ಲಿ ರೊಮ್ಯಾಂಟಿಕ್ ಅದು ಇದು ಅನ್ಕೊಂಡು ಯಾವಾಗ್ಲೂ ಇದನ್ನೇ ನೋಡ್ಕೊಂಡ್ ಕೂತಿರ್ತೀಯ. ಅಮ್ಮ, ಇದನ್ನೆಲ್ಲ ನೀನ್ ತಗೊಂಡೋಗಿ ನೀನ್ ದೊಡ್ಡ ಮಗಳಿಗೆ ಹೇಳ್ಕೊ. ಯಾವಾಗ ನೋಡಿದ್ರು ಪೂಜೆ ಪುನಸ್ಕಾರ ಅನ್ಕೊಂಡು ಒಳಗ್ ಗೌರಮ್ಮನ್ ತರ ಇರ್ತೀರಾ. ಈ ತರದೆಲ್ಲ ನೋಡಿ ಕಲ್ತ್ಕೊಳ್ಳಿ ನೀವು. ಪ್ರೀತಿ ಅಂದ್ರೆ ಏನು, ಪ್ರೇಮ ಅಂದ್ರೆ ಏನು ಅಂತ. ನೋಡು ರಮ್ಯಾ, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಆಫ್ ಮಾಡೋದನ್ನ. ಆಫ್ ಮಾಡ್ಬೇಕಾ? ಇಲ್ಲ ಅಮ್ಮ, ನಾನು ಆಫ್ ಮಾಡೋದಿಲ್ಲ. ರಮ್ಯಾ, ನನಗ್ ಸುಮ್ನೆ ಪಿತ್ತ ನೆತ್ತಿಗೇರಿಸ್ಬೇಡ ನೀನು. ಆಗಲ್ಲಮ್ಮ, ಅದೆಲ್ಲ ಆಗೋದಿಲ್ಲ. ನಾನಿವತ್ತು ನಿನಗೆ ಯಾವ ಸಹಾಯನೂ ಮಾಡೋದಿಲ್ಲ. ನೀನ್ ಬೇಕಾದ್ರೆ ಆ ಕಾವಿನ ಕರ್ಕೊ. ಅಲ್ಲ ಕಣೆ, ಅವಳು ಮದ್ವೆ ಸೆಟ್ ಆಗ್ತಾ ಇದೆ. ಅವಳು ಇರೋ ಅಷ್ಟು ದಿನ ಆರಾಮಾಗಿರ್ಲಿ ಬಿಡು. ಈಗ್ಲೂ ಕೂಡ ಅವಳು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಹೇಗೆ ಹೇಳು? ಇಷ್ಟು ದಿನ ಪಾಪ ಅವಳು ಎಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದಾಳೆ ನನಗೆ. ನೀನೇ ಸೋಂಬೇರಿ ತರ ಇರೋದು. ಪಾಪ ಅವಳು ಬೇಡ ಬಿಡಮ್ಮ ನಾನು ಮಾಡ್ಕೋತೀನಿ ಅಂತ ಹೇಳಿದ್ರು ನೀನ್ ಇಲ್ಲ ಅಮ್ಮ, ನೀನ್ ಆರಾಮಾಗಿರು, ನಾನು ಮಾಡ್ತೀನಿ ಅಂತ ಎಲ್ಲಾನು ಮಾಡ್ತಾಳೆ ಪಾಪ. ಆದ್ರೆ ನೀನದ್ ಯಾಕೆ ಹಿಂಗ ಆಗ್ಬಿಟ್ಟಮ್ಮ? ನಾ ಕಾಣೆ, ಇಬ್ರಿಗೂ ನಾನು ಏನ್ ಕಮ್ಮಿ ಮಾಡಿದೀನಿ? ಇಬ್ರು ನಾನು ಒಂದೇ ತರ ನೋಡ್ಕೊಂಡಿದ್ದೀನಲ್ಲ. ಆದ್ರೆ ಅವಳು ಹಾಗೆ, ನೀನ್ ಹೀಗೆ. ಭಗವಂತ ಅದೇನಂತ ಸೃಷ್ಟಿ ಮಾಡ್ಬಿಟ್ನೋ ನಿನ್ನ. ಛೇ, ಸಿಗೋದೊಂದು ಭಾನುವಾರ, ನೆಮ್ಮದಿಯಾಗಿ ಟಿವಿ ನೋಡೋದಕ್ಕೂ ಬಿಡೋದಿಲ್ಲ ಈ ಅಮ್ಮ. ಇವಾಗೇನು, ನಾನು ಟಿವಿ ಆಫ್ ಮಾಡ್ಬೇಕು ಅಷ್ಟೇ ತಾನೆ? ಅದಕ್ಕೋಸ್ಕರ ತಾನೆ ಇಷ್ಟೊಂದೆಲ್ಲ ಭಾಷಣ ಮಾಡ್ತಿರೋದು ನೀನು. ಲೇ ಭಾಷಣ ಅಲ್ವೇ, ಬಾ ಸ್ವಲ್ಪ ಸಹಾಯ ಮಾಡು. ಇವತ್ತು ನಿಮ್ಮ ಅಕ್ಕ ನೋಡೋದಕ್ಕೆ ಹುಡುಗ ಬರ್ತಾ ಇದಾರೆ, ಅವಳು ರೆಡಿ ಆಗ್ಬೇಕು. ಅವಳನ್ನ ಕರ್ಕೊಳಕ್ಕಾಗತ್ತಾ ನನ್ನ ಸಹಾಯಕ್ಕೆ? ಎಷ್ಟೊತ್ತಿಗೆ ಬರ್ತಾರೆ, ಏನ್ ಕತೆ ಏನು ಗೊತ್ತಿಲ್ಲ. ಆಮೇಲೆ ಅವರು ದಿಢೀರ್ ಅಂತ ಬರೋದು, ಅವಳು ಪಾಪ ಕೆಲಸ ಮಾಡ್ಕೊಂಡು ನನ್ನ ಜೊತೆಲಿ ಇರೋದು, ರೆಡಿ ಆಗ್ದೇನೆ, ಇದೆಲ್ಲ ಸರಿ ಹೋಗೋದಿಲ್ಲ ರಮ್ಯಾ. ನೀನು ನನಗೆ ಅಡಿಗೆ ಸಹಾಯ ಮಾಡು. ಅವ್ರು ಎಷ್ಟು ಜನ ಬರ್ತಾರೋ ಏನ್ ಕತೆನೋ ಒಂದು ಗೊತ್ತಿಲ್ಲ. ಸ್ವಲ್ಪ ಅಡಿಗೆ ಎಲ್ಲ ಜಾಸ್ತಿ ಮಾಡೋಣ, ಮಿಕ್ಕಿದ್ರೆ ಬೇಕಾದ್ರೆ ನಾವೇ ತಿನ್ಕೊಂಡ್ರಾಯ್ತು. ಓಹೋ, ನಿನ್ ಪ್ರೀತಿ ಮಗಳಿಗೆ ಹುಡ್ಗ ಬರ್ತಾ ಇದಾರೆ ಅಂತನಾ ಇಷ್ಟೊಂದು ಪ್ರಿಪ್ರೇಷನ್? ಹಾ, ಹಾಗೆ ಅನ್ಕೋ. ಹಾ, ಅಳಿಯನ್ ಮುಖನೇ ನೋಡಿಲ್ಲ, ಅಳಿಯನ್ ಮೇಲೆ ಏನ್ ಪ್ರೀತಿನೋ. ಹಾಗೆ ಅನ್ಕೋ ರಮ್ಯಾ. ಇವಾಗೇ ನೀನ್ ಬರ್ತೀಯೋ ಬರಲ್ವೋ ಅಪ್ಪಂಗೆ ಹೇಳ ನಾನು. ಹಾ, ಇದೊಂದು ಇಟ್ಕೊಂಡ್ಬಿಡ್ತೀಯಲ್ವಾ ಯಾವಾಗ್ಲೂನು, ಅಪ್ಪಂಗೆ ಹೇಳ ಅಂತ. ನನ್ನೇ ನಿನ್ನೂ ಎಳೆ ಮಗು ಅನ್ಕೊಂಡಿದ್ಯಾ ನೀನು? ಹಾ, ಎಳೆ ಮಗು ಆಗಿದ್ರೆ 2 ಕೊಡ್ತಾ ಇದ್ದೆ ನಿನಗೆ. ಏನ್ ಮಾಡೋದು, ಕತ್ತೆ ಬೆಳ್ದಂಗ್ ಬೆಳ್ದಿದ್ಯಾ, ಬುದ್ಧಿ ಮಾತ್ರ ಬೆಳಿಲಿಲ್ಲ. ಅಮ್ಮ ನೋಡಾಮೇಲೆ ನನ್ ಮನ್ಸು ಬದಲಾಯಿಸ್ಕೊಂಡು ಬಂದ್ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಮತ್ತೀ ತರ ಎಲ್ಲ ಮಾತಾಡಿ ಅದನ್ನು ಕೆಡಿಸ್ಕೋಬೇಡ ಆಮೇಲೆ. ಯಾಕಮ್ಮ ರಮ್ಯಾ, ಬೆಳಿಗ್ಗೆನೆ ಏನೋ ಅಮ್ಮಂಗೇನೋ ಹೇಳ್ತಿದ್ಯಾ, ಏನಾಯ್ತು? ಅಮ್ಮ ಏನಾದ್ರು ಬೈದ್ಲಾ? ಹಾ, ನೀವೊಳ್ಳೆ ಯಾವಾಗ್ಲೂ ಅವಳಿಗೆ ಸಪೋರ್ಟ್ ಮಾಡ್ತಿರ್ತೀರಲ್ಲ. ನಾಳೆ ದಿನ ಮದ್ವೆ ಆಗಿ ಹೋಗೋ ಹೆಣ್ಮಗಳವಳು. ಯಾವಾಗ್ಲೂ ಹಿಂಗೆ ಸಪೋರ್ಟ್ ಮಾಡಿ ಉಬ್ಬಿಸ್ಬಿಡಿ. ಈಗಲೇ ಅವಳು ನಯ ಪೈಸಾ ಹೇಳಿದ ಮಾತು ಕೇಳೋದಿಲ್ಲ, ಆಮೇಲೆ ನೋಡಿ ಅನುಭವಿಸ್ಬೇಕಾಗುತ್ತೆ. ಏ ಸುಮ್ಮನಿರ ಭಾರತಿ, ಏನೇನೋ ಹೇಳ್ಬೇಡ. ಮಗಳು ಆ ಥರ ಎಲ್ಲ ಏನಿಲ್ಲ. ನಮ್ಮ ಮಾತನ್ನ ಕೇಳ್ದೆ ಅವಳು ಯಾರ ಮಾತನ್ನ ಕೇಳಬೇಕು ಅಲ್ವಾ ಮಗಳೇ? ಹ್ಞೂ ಅಪ್ಪ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಾನು ಕೇಳ್ತೀನಿ. ನೀನೇ ಅಪ್ಪ ನನ್ನ ಈ ಮನೇಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಈ ಅಮ್ಮ ಯಾವಾಗ್ಲೂ ನನ್ನ ಕಂಡ್ರೆ ಒಟ ಅಂತಾನೆ ಇರ್ತಾರೆ. ಏನೋ ಒಟ ಅಂತೀನ? ಇನ್ನೇನ್ ಮಾಡ್ಬೇಕು ಹೇಳು? ನೀನ್ ಮಾಡೋ ಕೆಲ್ಸಕ್ಕೆ ಅವಾಗ್ಲಿಂದ ಪ್ರೀತಿಯಿಂದ ಕರಿತಾ ಇದ್ದೀನಿ ತಾನೆ. ಏನೋ ಇದು ನಿನ್ ಪ್ರೀತಿ? ಆಯ್ತಾಯ್ತು, ಹೋಗ್ಲಿ ಬಿಡು ಮಗಳೇ. ಇವತ್ತು ನಿಮ್ಮ ಅಕ್ಕಂಗೆ ಗಣ್ಣವ್ರು ಬರ್ತಾರ ಕಣಮ್ಮ. ನೀನೇ ಎಲ್ಲ ನೋಡ್ಕೊಬೇಕಲ್ವಾ? ನೋಡ್ಕೊಂಡ್ರೆ ನೀನು ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಅಮ್ಮನ ಹತ್ರ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗಮ್ಮ? ಎಷ್ಟೇ ಆದ್ರೂ ನಿಮ್ಮ ಅಕ್ಕ.
ಮದುವೆ ಸೆಟ್ ಆಗ್ಬಿಟ್ರೆ ಇನ್ನೆಷ್ಟು ದಿನ ಇರ್ತಾಳೆ ನಿಮ್ಮ ಅಕ್ಕ? ಆಮೇಲೆ ನೋಡು ನಿಂಗೆ ಬೇಜಾರಾಗ್ತದೆ. ನಮ್ಮ ಅಕ್ಕ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಲ್ವಾ? ಏನಿಲ್ಲ, ನನಗೇನು ಬೇಜಾರಾಗಲ್ಲ. ನೋಡಿ ಎಷ್ಟು ಮಾತಾಡ್ತಾಳೆ ಅವಳು. ಬೇಜಾರಾಗಲ್ವಂತೆ, ಬೇಜಾರಾಗಲ್ಲ. ಹೋಗ್ಲಿ ಬಿಡೆ ಭಾರತಿ, ಏನು ಅನ್ನಕ್ಕೆ ಹೋಗ್ಬೇಡ. ಆಯ್ತು, ಅವಳು ಏನು ಕೆಲಸ ಮಾಡ್ದಿದ್ರೆ ಪರವಾಗಿಲ್ಲ, ಅದೇನು ಸಹಾಯ ಹೇಳು, ನಾನೇ ಮಾಡ್ತೀನಿ. ಹೋಗಮ್ಮ, ನಿಮ್ಮ ಅಕ್ಕ ಏನು ಮಾಡ್ತಾಳೆ, ರೆಡಿ ಆಗಲ್ಲ, ನೋಡೋಗು. ಸರಿ ಅಪ್ಪ, ಆಯ್ತು, ಹೋಗಿ ನೋಡ್ತೀನಿ ರೆಡಿ ಆಗ್ಲಾ ಇಲ್ವಾ ಅಂತ. ಹೇ ರಮ್ಯಾ, ಅವ್ರು ಬರೋದಕ್ಕಿಂತ ಮುಂಚೆಗೆ ಈ ಬಟ್ಟೆ ಚೇಂಜ್ ಮಾಡು. ಹೋಗಿ ಯಾವ್ದಾದ್ರು ಚೂಡಿದಾರ ಹಾಕೋ, ನಿಮ್ಮ ಅಕ್ಕಂದಿದ್ಯಲ್ಲ. ಏನು ಚೂಡಿದಾರನಾ? ನಾನಾ? ಇಲ್ಲ ಅಮ್ಮ, ನನ್ಗೆ ಆ ಚೂಡಿದಾರ ಅಂದ್ರೆ ಒಂಥರ ಆಗುತ್ತೆ. ಹೋಗವ ರಮ್ಯಾ, ಹಂಗೆಲ್ಲ ಅನ್ಬಾರ್ದು. ಗಂಡಿನ ಕಡೆಯವ್ರು ಬರ್ತಾರಲ್ಲಮ್ಮ, ಅವರು ಏನಾರು ಅನ್ಕಂತಾರ. ಆಮೇಲೆ ಏನಪ್ಪ ಅಕ್ಕ ನೋಡಿದ್ರೆ ಹಂಗೆ, ತಂಗಿ ನೋಡಿದ್ರೆ ಹಿಂಗೆ ಅಂತ. ಓಡೋಗು, ಅವ್ರು ಬಂದು ಹೋಗೋವರೆಗೂ ನಿಮ್ಮ ಅಕ್ಕಂದು ಚೂಡಿದಾರ ಆಯ್ತಲ್ಲ ಹಾಕೊಳಪ್ಪ. ಏ ಹೋಗಪ್ಪ, ಆಯ್ತು, ನಿನ್ನ ಮಾತಿಗೆ ಮರ್ಯಾದೆ ಕೊಟ್ಟು ನಾನು ಹಾಕೋತೀನಿ. ಆದ್ರೆ ಅವ್ರು ಹೋದ ತಕ್ಷಣ ನಾನು ಚೇಂಜ್ ಮಾಡಿಬಿಡ್ತೀನಿ. ಆಯ್ತಾಯ್ತು, ಹೋಗೆ ಚೇಂಜ್ ಮಾಡುವಂತೆ ಹೋಗು. ಮೊದಲು ಹೋಗಿ ಬಟ್ಟೆ ಬದಲಾಯಿಸು. ನೋಡಿ ಏನು ಮಾತಾಡ್ದಂಗೆ ಹೇಗೆ ಹೋಗ್ತಾಳವಳು. ಹೋಗ್ಲಿ ಬಿಡೆ ಭಾರತಿ, ಅವಳಿಗೇನು ಬೈಯಕ್ಕೆ ಹೋಗ್ಬೇಡ. ಅಕ್ಕ ಹೋದ್ಮೇಲೆ ಅವಳು ಅರ್ಥ ಮಾಡ್ಕೊಂತಾಳೆ. ಏನ್ ಅರ್ಥ ಮಾಡ್ಕೋತಾಳೋ ಏನಪ್ಪ. ಸರಿ ಬನ್ನಿ, ನಾನು ಸ್ವಲ್ಪ ಸಹಾಯ ಮಾಡಿ. ನೀವು ಅವ್ರು ಎಷ್ಟೊತ್ತಿಗೆ ಬರ್ತಾರಂತೆ? ಅವರು ಒಂದು 12 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ದ ಅವನು ಸೋಮಣ್ಣ. ಅಷ್ಟರಲ್ಲಿ ನಾವೆಲ್ಲ ರೆಡಿ ಆಗ್ಬಿಡೋಣ. ಆಯ್ತು, ಇನ್ನೂ ಟೈಮ್ ಇದೆಯಲ್ಲ, ನಡೀರಿ. ಹಳಾದಿ ಟಿವಿ ಕೆಟ್ಟನ ಹೋಗಲ್ಲ ಅತ್ತ, ಇದು ಕೆಟ್ಟ ಹೋಗಲ್ಲ, ಅವಳು ಇದನ್ನ ಬಿಡಲ್ಲ. ಹಾಯ್ ಫ್ರೆಂಡ್ಸ್, ಇದೇನಪ್ಪ ಇವಳು ಹಳೆ ವಿಡಿಯೋನೇ ಮತ್ತೆ ಹಾಕ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸಾರಿ ಫ್ರೆಂಡ್ಸ್, ಟೆಕ್ನಿಕಲ್ ಇಶ್ಯೂ ಇಂದ ವಿಡಿಯೋ ಮಾಡೋದಕ್ಕೆ ಆಗ್ತಿಲ್ಲ, ಅದಕ್ಕೆ ಹಳೆ ವಿಡಿಯೋಸ್ನೇ ಹಾಕ್ತಿದ್ದೀನಿ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ, ಆದಷ್ಟು ಬೇಗ ಹಾಕ್ತೀನಿ. ಲೇ ಕಾವ್ಯ, ಇದೇನೇ ನಿನ್ ವೇಷ? ಸೇಮ್ ಗೌರಮ್ಮನೆ. ಯಾಕೆ ರಮ್ಯಾ ಇವಾಗಲೂ ಕೂಡ ಹನ್ಗಿಸ್ಕೋಬೇಕಾ? ಯಾಕೆ ನಾನು ಈ ಸೀರೆಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಹಾ ಕಾಣಿಸ್ತಾ ಇದೆಯಾ. ಸೇಮ್ ಆಂಟಿ ಥರನೇ ಕಾಣಿಸ್ತಾ ಇದೆಯಾ ನೀನು. ಅಲ್ಲ ಕಣೆ, ನೀನು ಸೀರೆಯಲ್ಲಿ ಆಂಟಿ ಥರ ಕಾಣಿಸ್ತೀಯ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ಕಾವ್ಯ. ಏ ರಮ್ಯಾ, ಸುಮ್ಮನಿರೆ ಸಾಕು, ನನಗೆ ಬೇಜಾರು ಮಾಡಬೇಡ. ಇವತ್ತು ಅಮ್ಮ ಕೊಟ್ಟಿದ್ದು ಈ ಸೀರೆ, ಹೊಸ ಸೀರೆ. ಈ ಸೀರೆ ಕಲರ್ ನಿನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಗಳೇ ಅಂತ ಅಮ್ಮ ಕೊಟ್ಟಿದ್ದು. ಉಡ್ಕೊಂಡು ಕೂತಿದ್ದೀನಿ, ನನಗೇನೋ ಇದು ಚೆನ್ನಾಗೇ ಇದೆ. ಆದರೆ ನೀನೇಕೆ ಈ ಥರ ಮಾತಾಡ್ತಿದ್ಯಾ? ಏಕೆ ಇದು ನನಗೆ ಚೆನ್ನಾಗಿ ಕಾಣಿಸೋದಿಲ್ವೇನೆ? ಅದನ್ನೇ ತಾನೇ ಹೇಳ್ತಿದ್ದೀನಿ ನಾನು. ಸೀರೆ ಏನೋ ತುಂಬ ಚೆನ್ನಾಗಿದೆ, ಆದರೆ ನೀನು ಸೀರೆಯಲ್ಲಿ ಆಂಟಿ ಥರ ಕಾಣಿಸ್ತಾ ಇದೆಯಾ. ಮದುವೆ ಆಗಿ ಒಂದು 4 ಮಕ್ಳು ಇರ್ತಾರಲ್ಲ ಹಾಗೆ. ಇದೇ ರೀತಿ ಕಾವ್ಯಂಗೆ ರಮ್ಯಾ ಹನ್ಗಿಸ್ಕೋಬೇಕಾದ್ರೆ ಕಾವ್ಯ ಮತ್ತು ರಮ್ಯಾರಮ್ಮ ಕಾವ್ಯಂಗೆ ಒಡವೆ ಹಾಕೋದಕ್ಕೆ ಅಂತ ಒಡವೆ ತಗೊಂಡು ಬರ್ತಾರೆ. ಆಗ ಕಾವ್ಯ ಬೇಜಾರಲ್ಲಿರೋದನ್ನ ನೋಡಿ ಹೀಗಂತಾರೆ, ಯಾಕಮ್ಮ ಕಾವ್ಯ, ಯಾಕೆ ಸಪ್ಪಗಿದ್ಯಾ ನೀನು? ಏನಾಯ್ತು? ಇವತ್ತಿನ ಖುಷಿಯಾಗಿರ್ಬೇಕು ಅಂಥದ್ರಲ್ಲಿ ಈ ರೀತಿ ಬೇಜಾರು ಮಾಡ್ಕೊಂಡು ಕೂತಿದ್ಯಲ್ಲ, ಯಾಕೆ ಏನಾಯ್ತು? ಈ ರಮ್ಯಾ ಏನಾದರೂ ಹೇಳಿದ್ಲಾ? ಅಮ್ಮ ನಾನು ಏನು ಹೇಳಲಿ, ಅಲ್ಲ ಇವಳು ರೆಡಿ ಆಗಿರೋದು ನೋಡಿದ್ಯಾ, ದಿಟ್ಟೋ ಗೌರಮ್ಮನೆ. ಅದು ಅಲ್ಲದೆ ಸೀರೆಯಲ್ಲಿ ಸೇಮ್ ಆಂಟಿ ಥರನೇ ಕಾಣಿಸಿದಾಳಲ್ವೇ ನಮ್ಮ ರಮ್ಯಾ ಹೇಳಿದನ್ನ ಕೇಳಿ ಕಾವ್ಯ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಅವರಮ್ಮ ಅರ್ಥ ಮಾಡ್ಕೋತಾರೆ. ಏ ರಮ್ಯಾ, ನಿನಗೆ ಗೊತ್ತಾಗೋದು ಬೇಡವೇನೆ? ಇವತ್ತು ಅವಳು ನೋಡೋದಕ್ಕೆ ಹುಡುಗ ಬರ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು. ನೀನು ನೋಡಿದ್ರೆ ಹನ್ಗೂಸ್ಕೋತೀಯ. ಜಾಗ ಬಿಡು, ಅವಳಿಗೆ ಒಡವೆಗಳು ಹಾಕಬೇಕು. ಒಡವೆಗಳು ಇಷ್ಟೊಂದು? ಅಮ್ಮ ಏನು ಅವಳೇನು ದೇವ್ರು ಮಾಡ್ಬೇಕಂತ ಅನ್ಕೊಂಡಿದ್ಯಾ ಇವತ್ತು? ದೇವರೇ ಮಾಡ್ತೀನಿ ನಾನು. ಸೈಡ್ ಬಾ ನೀನು. ಈ ಒಡವೆಗಳೆಲ್ಲ ಅವಳಿಗೇನೆ. ಅಮ್ಮ ಕಾವ್ಯ, ನೀನು ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ನೋಡು, ನೀನು ಈ ಸೀರೆಯಲ್ಲಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆಯಾ ಗೊತ್ತಾ? ಕತ್ತೆಗೇನು ಗೊತ್ತಮ್ಮ, ಕಸ್ತೂರಿ ವಾಸ್ತೆ. ನೀನು ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ನೋಡು, ನಿನಗೋಸ್ಕರ ನಾನು ನೆಕ್ಲೆಸ್ ತಗೊಬಂದಿದ್ದೀನಿ. ಇದನ್ನ ನಾನು ನಿನ್ನ ಮದುವೆಗೆ ಅಂತ ಮಾಡಿಸಿ ಎತ್ತಿಟ್ಟಿದ್ದೆ. ಇವಾಗ ಹೇಗೋ ನಿನ್ನ ಮದುವೆ ಸೆಟ್ ಆಗ್ತಿದೆಯಲ್ಲ, ಈ ಒಡವೆಗಳನ್ನೆಲ್ಲ ನಿನಗೆ ಕೊಡ್ತೀನಿ. ಅವರಮ್ಮ ಕಾವಿಗೆ ಇಷ್ಟೊಂದು ಒಡವೆಗಳನ್ನ ಕೊಡೋದನ್ನ ನೋಡಿ ರಮ್ಯಾ ಹೊಟ್ಟೆ ಉರಿ ಪಡ್ತಾಳೆ. ಅಮ್ಮ ಇಷ್ಟೊಂದು ಒಡವೆಗಳು ಅವಳಿಗ? ಹೌದು, ಇದು ನನ್ನ ಮುದ್ದಿನ ಮಗಳಿಗೇನೆ. ತಗೋ ಮಗಳೇ, ಇದನ್ನ ಹಾಕೋ, ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ಇವತ್ತು ಬರೋ ಹುಡುಗ ನಿನ್ನ ನೋಡಿ ಒಪ್ಕೋತಾನೆ. ಆ ನಂಬಿಕೆ ನನಗಿದೆ. ಅಮ್ಮ, ಅದು ನಾನು ಈ ಸೀರೆಯಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ವಾ ಅಮ್ಮ? ನಾನು ಆಂಟಿ ಥರ ಕಾಣಿಸ್ತಾ ಇದ್ದೀನಾ? ಛೇ ಇಲ್ಲ ಮಗಳೇ, ಖಂಡಿತವಾಗ್ಲೂ ಇಲ್ಲ. ಅವಳು ಹೊಟ್ಟೆ ಊರಿಗೆ ಆ ರೀತಿ ಹೇಳ್ತಾಳೆ ನಿನ್ಮೇಲೆ. ನನ್ನ ಮಗಳು ಈ ಸೀರೆಯಲ್ಲಿ
ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ದಾಳೆ. ಈ ಒಡವೆಗಳನ್ನ ಹಾಕೊಂಡ್ರಂತೂ ಹೆಂಗೆ ಕಾಣಿಸ್ತೀಯ ಗೊತ್ತಾ? ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕಣ್ಣ ಕಾಣಿಸ್ತೀಯ. ಕಾವ್ಯ ನೋಡಮ್ಮ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ನೀನು? ಅಲ್ವೇನೆ ರಮ್ಯಾ? ನೋಡೆ ನಿಮ್ಮ ಅಕ್ಕನ, ಮಹಾಲಕ್ಷ್ಮಿ ಕಣ್ಣ ಕಾಣಿಸ್ತಿಲ್ವಾ? ನಾನು ಅಷ್ಟೇ, ಮದುವೆ ವಯಸ್ಸಿಗೆ ಬಂದಾಗ ನಮ್ಮಮ್ಮ ಕೂಡ ಇದೇ ರೀತಿ ರೆಡಿ ಮಾಡಿದ್ರು. ನಾನು ಅವಾಗ ಕಾವ್ಯನ್ ಥರನೇ ಕಾಣಿಸ್ತಾ ಇದ್ದೆ. ಹಾ, ಕಾಣಿಸ್ತಾಳೆ. ಈ ರೀತಿ ಒಡವೆನೆಲ್ಲ ಮೈ ಮೇಲೆ ಏರ್ಕೊಂಡ್ರೆ ಯಾರು ತಾನೇ ಚೆನ್ನಾಗಿ ಕಾಣಿಸಲ್ಲ? ನಾನು ಕೂಡ ಚೆನ್ನಾಗೇ ಕಾಣಿಸ್ತೀನಿ. ಯಾಕೆ ರಮ್ಯಾ, ಏನಾಗಿದೆ ಇವತ್ತು ನಿನಗೆ? ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ನೀನು ಮದುವೆಗೆ ಒಪ್ಕೊಳ್ಳಿದ್ದಿದ್ರೆ ನಿನಗೂ ಇದೇ ರೀತಿ ಒಡವೆ ಮಾಡಿಸಿ ಆಗ್ತಿರ್ಲಿಲ್ವಾ? ನೀನು ಮದುವೆಗೆ ಒಪ್ಕೊಳ್ಳಿಲ್ಲ, ಅದಕ್ಕೆ ನಿಮ್ಮ ಅಕ್ಕಂಗೆ ಮಾತ್ರ ಮಾಡಿಸಿದೀವಿ. ಇವಾಗೆ ನೀನು ಮದುವೆ ಆಗಕ್ಕೆ ರೆಡಿ ಆಗು, ನಿನಗೂ ಕೂಡ ಇದೇ ರೀತಿ ಒಡವೆ ಮಾಡಿಸ್ತೀವಿ, ಇಲ್ಲ ಅಂತ ಹೇಳಿದೀವ? ಓಹೋ, ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ರೆ ಮಾತ್ರ ನಾನು ಈ ಒಡವೆ ಮಾಡಿಸ್ಕೊಡೋದು? ಇಲ್ಲ ಅಂದ್ರೆ ಏನು ಮಾಡಿಸಲ್ವಾ? ಇಲ್ಲ, ಏನಕ್ಕೆ ಮಾಡಿಸ್ಬೇಕು ಹೇಳು? ನಿನಗೆ ನಿನ್ ಮನೇಲೆ ಬಿದ್ದಿರ್ತೀಯ ತಾನೆ? ಅವಳು ಮದುವೆ ಮಾಡ್ಕೊಂಡು ಇನ್ನೊಬ್ಬರ ಮನೆಗೆ ಹೋಗೋ ಹುಡುಗಿ, ಹಾಗೆ ಕಳಿಸ್ಬಿಡಕ್ಕಾಗತ್ತಾ? ಹೋ, ಗಂಡನ ಮನೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಎತ್ಕೊಂಡೆ ಹೋಗ್ಬೇಕೇನೋ. ಹಾಗೆ ಹೋದ್ರೆ ಅವ್ರೇನ್ ಮನೆಯಿಂದ ಆಚೆ ಓಡಿಸ್ಬಿಡ್ತಾರ? ಆಚೆ ಓಡಿಸ್ತಾರೆ ಅಂತ ಅಲ್ಲ, ನಮ್ಮ ಮಗಳು ಅಲ್ಲಿ ಯಾರಿಗೂ ಏನಕ್ಕೂ ಕಮ್ಮಿ ಆಗ್ಬಾರ್ದು ಅಂತ. ನಾಳೆ ದಿನ ಏನು ತಂದಿಲ್ಲ ನಿನ್ ತವ್ರ ಮನೆಯಿಂದ, ಅವಳಿಗೆ ಯಾರು ಚುಚ್ಚಿ ಮಾತಾಡಬಾರ್ದು ಅಂತ. ನಿನಗೆ ಅವೆಲ್ಲ ಅರ್ಥ ಆಗೋದಿಲ್ಲ ಬಿಡು. ನೀನು ನಿನ್ ಮೂಗಿ ನೇರಕ್ಕೆ ಮಾತಾಡ್ತೀಯ ಯಾವಾಗ್ಲೂ. ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನನಾದ್ರೂ ಮಾಡು. ಕಾವ್ಯ, ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಮ್ಮ. ನೀನ್ ಬಿಡು ಅವಳ ಮಾತನ್ನ. ಇನ್ನೂ ಸಪ್ಕೆ ಇದೆಯಲ್ಲ ಹುಡುಗಿ ನೀನು, ನಗ್ನಗ್ತಾ ಇರಬಾರ್ದಾ? ಇವತ್ತು ನಿನ್ನ ನೋಡಕ್ಕೆ ಹುಡುಗ ಬರ್ತಾ ಇದ್ದಾನಲ್ಲ, ನಿನ್ನ ನೋಡಿ ಒಪ್ಕೊಂಡೇ ಒಪ್ಕೋತಾನ ಅವನು. ಅಮ್ಮ, ನಂಗೆ ಯಾಕೋ ಭಯ ಆಗ್ತಿದೆ ಅಮ್ಮ. ಓ, ಭಯ ಎತ್ತುಕೋ, ಬರೋ ಹುಡುಗ ಏನೋ ಇವಳನ್ನ ತಿಂದ್ಬಿಡ್ತಾನೇನೋ. ರಮ್ಯಾ, ಅತ್ತೆ ಆಯ್ತು ನಿಂದು. ನಾನು ಹೇಳಿದ ಕೆಲಸ ಮಾಡೋಗು. ಫಸ್ಟ್ ಆ ಬಟ್ಟೆ ಚೇಂಜ್ ಮಾಡು. ನಿನ್ ರೂಮಲ್ಲಿ ಕಾವಿನ ಬಟ್ಟೆನ ಇಟ್ಟಿದ್ದೀನಿ ಒಂದ್ ಜೊತೆ, ಅದನ್ನೇ ಹಾಕೋಬೇಕು ನೀನು. ಅವ್ರು ಇನ್ನೇನು ಬರೋ ಹೊತ್ತಾಯ್ತು. ಹೋಗು, ಬೇಗ ಬಟ್ಟೆ ಚೇಂಜ್ ಮಾಡೋಗು. ಏನಾದರೂ ಮಾಡ್ಕೊಳ್ಳಿ, ನನಗೊಂದು ಟಾರ್ಚರು. ಆ ಬಟ್ಟೆ ಹಾಕೋ, ಈ ಬಟ್ಟೆ ಹಾಕೋ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ. ಬರೋರೇನೋ ನನ್ನನ್ನು ನೋಡ್ತಾರ, ನಾನು ಹೇಗಿದ್ರೆ ಅವ್ರಿಗೇನು? ಅವ್ರು ನೋಡಕ್ ಬಂದಿರೋದು ಅವಳು ತಾನೆ. ರಮ್ಯಾ, ಇವಾಗ ಹೋಗ್ತೀಯೋ ಇಲ್ವಾ ನೀನು? ಏನಾದರೂ ಮಾಡ್ಕೊಳ್ಳಿ. ಆಯ್ತು, ನಾನು ಹೋಗ್ತೀನಿ, ನೋಡ್ತೀನಿ ಎಂತ ಮಹಾರಾಜ ಬರ್ತಾನೆ ಇವಳು ನೋಡೋದಕ್ಕೆ ಅಂತ. ರಮ್ಯಾ ಹೀಗಂತ ಹೇಳ್ಬಿಟ್ಟು ಬಟ್ಟೆ ಚೇಂಜ್ ಮಾಡೋದಕ್ಕೆ ಅಂತ ಅವಳು ರೂಮಿಗೆ ಹೋಗ್ತಾಳೆ. ಬರ್ತಾ ಇವಳ್ದಂತೂ ಅತಿಯಾಗೋಗಿದೆ. ಈ ಕಡೆ ಮದುವೆ ಮಾಡ್ಕೊಂಡ್ರೆ ಮದುವೆನೂ ಮಾಡ್ಕೊಳ್ಳೋದಿಲ್ಲ, ಇಲ್ಲ ಹೇಳಿದ ಮಾತು ಕೇಳ್ಕೊಂಡು ಮನೇಲಿ ಬಿದ್ದಿರೋ ಅಂದ್ರೆ ಅದು ಆಗಲ್ಲ ಇವಳ ಕೈಲಿ. ಅದು ಯಾವಾಗ ಒಳ್ಳೆ ಬುದ್ಧಿ ಬರುತ್ತೆ ಇವಳಿಗೆ. ಅಮ್ಮ ಕಾವ್ಯ, ನೀನ್ ನಗ್ಬಾರ್ದೇನಮ್ಮ, ಇನ್ನೂ ಹೀಗೆ ಇದೆಯಲ್ಲ, ಈ ನಿನ್ನ ಅಮ್ಮಂಗೆ ಬೇಜಾರಾಗುತ್ತೆ ಕಂದ. ನಗು ಕಾವ್ಯ. ಸರಿನಮ್ಮ, ಆಯ್ತು. ಅಮ್ಮ, ಅದು ಹುಡುಗ ಹೇಗಿದಾರಂತಮ್ಮ? ಫೋಟೋದಲ್ಲಿ ಏನಾದರೂ ನೋಡಿದ್ರ ನೀವು? ಇಲ್ಲ ಕಣಮ್ಮ, ನಾನು ಫೋಟೋ ನೋಡಿಲ್ಲ. ಅದೇ ನಿಮ್ಮ ಅಪ್ಪನ ಫ್ರೆಂಡ್ ಇದಾರಲ್ಲ ಸೋಮಣ್ಣ, ಅವ್ರ ಹುಡುಗ ತುಂಬ ಚೆನ್ನಾಗಿದ್ದಾನೆ, ಲಕ್ಷಣವಾಗಿದ್ದಾನೆ, ಒಳ್ಳೆಯವನು ಅಂತ ಹೇಳ್ತಾ ಇದ್ರು. ಸೋಮಣ್ಣ ಅವರು ತುಂಬ ಪರಿಚಯಸ್ಥರಲ್ವಾ? ಅದು ಅಲ್ಲದೆ ಅವ್ರು ನಿಮ್ಮ ಅಪ್ಪನ ಫ್ರೆಂಡ್ ಬೇರೆ, ಒಳ್ಳೆ ಹುಡುಗನೇ ನೋಡಿರ್ತಾನೆ ನಿನಗೆ. ನೀನು ಖುಷಿಯಾಗಿರೋ ಆಯ್ತಾ? ಸರಿ ಅಮ್ಮ. ಸರಿ ಮಗಳೇ, ನಾನು ಅವರಿಗೆ ತಿನ್ನೋದಕ್ಕೆ ತಿಂಡಿ ಮಾಡಿದ್ದೀನಿ. ಮೊದಲನೇ ಸರಿ ನಮ್ಮ ಮನೆಗೆ ಬರ್ತಾ ಇದ್ದಾರಲ್ವಾ, ನಾನು ಅವ್ರು ಬಂದಮೇಲೆ ಕರಿತೀನಿ ನಿನಗೆ, ನೀನು ಕಾಫಿ ಕೊಡುವಂತೆ. ತಿಂಡಿಗೆಲ್ಲ ವ್ಯವಸ್ಥೆ ನಾನು ನಿಮ್ಮಪ್ಪ ಇಬ್ರು ಸೇರ್ಕೊಂಡು ಮಾಡಿದ್ದೀವಿ. ಉಪ್ಪಿಟ್ಟು ಕೇಸರಿ ಬಾತು ಮಾಡಿದ್ದೀವಿ, ಸಾಕಾಗುತ್ತೆ. ಸರಿ ಅಮ್ಮ. ಸರಿ, ಹಾಗಿದ್ರೆ ನೀನು ಇಲ್ಲೇ ಇರು, ಹುಡುಗ ಬಂದಮೇಲೆ ನಾನೇ ಕರಿತೀನಿ ನಿನ್ನನ್ನು. ಹಾಂ, ಆಯ್ತಮ್ಮ. ಹಾಗಂತ ಮಗಳಿಗೆ ಧೈರ್ಯ ಹೇಳಿಬಿಟ್ಟು ಅಮ್ಮ ದಿನ ತುಂಬ ಖುಷಿಯಾಗಿರ್ತಾಳೆ. ಯಾಕೆ ಅಂದರೆ ಇವತ್ತಿನ ದಿನ ಅವಳು ದೊಡ್ಡ ಮಗಳು ಕಾವಿಂಗೆ ಹುಡುಗ ಬರ್ತಾ ಇದ್ದಾನೆ. ರೀ, ಇನ್ನು ಎಷ್ಟೊತ್ತಾಗ್ಬೋದು ಅವ್ರು ಬರೋದು? ನಮ್ಮ ಕಾವಿನ ನೋಡಕ್ಕೆ ಬರೋ ಹುಡುಗ ಹೇಗಿದ್ದಾನೆ ಅಂತ ನೋಡಬೇಕು ರೀ. ಪಾಪ ನನ್ನ ಮಗಳು, ಅವಳು ಕೂಡ ಕಾಯ್ತಾ ಇದ್ದಾಳೆ. ಹಾ ಭಾರತಿ, ಬರ್ತಾರೆ. ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಲ್ಲ. ನೀನು ಅಡುಗೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ಯಾ ತಾನೆ? ಓ, ನಿಮಗೆ ಗೊತ್ತಿಲ್ವಾ? ನಾನೊಂದು ಕೆಲ್ಸಕ್ಕೆ ಕೈ ಹಾಕಿದ್ರೆ ಮುಗಿಸ್ತಾನೆ ಬಿಡೋದಿಲ್ಲ. ಅದು ಅಲ್ಲದೆ ನನ್ನ ಮುದ್ದು ಮಗಳು ನೋಡೋದಕ್ಕೆ ಹುಡುಗ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾನು ಏನು ಮಾಡ್ದಂಗಿರ್ತೀನ, ಅಡುಗೆ ಎಲ್ಲ ಮಾಡಿದ್ದೀನಿ ರೀ. ಆಮೇಲೆ ನಿಮ್ಮ ಫ್ರೆಂಡು ಚೆನ್ನಾಗಿರೋ ಹುಡುಗನೇ ನೋಡಿರ್ತಾರೆ ತಾನೆ. ನನ್ನ ಮಗಳಿಗೆ ಏನೇನೋ ಹೇಳ್ಬಿಟ್ಟಿದ್ದೀನಿ, ಒಳ್ಳೆ ಹುಡುಗನ್ನೇ ನೋಡಿರ್ತಾರೆ. ನಿನ್ನ ಮದುವೆ ಆಗೋ ಹುಡುಗ ರಾಜ್ಕುಮಾರ್ ಅಂತಾರ ಇರ್ತಾನೆ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ರೀ. ಏನೋ ಹೇಳ್ಬಿಟ್ಟಿದ್ದೀನಿ, ನಾನು ಕೂಡ ಹುಡುಗನ್ ನೋಡಿಲ್ಲ. ಆಮೇಲೆ ಹೆಚ್ಚು ಕಮ್ಮಿ ಆಗಬಾರ್ದು ನೋಡಿ. ಅವಳನ್ನ ಮದುವೆಗೆ ಒಪ್ಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಆಹಾ ಭಾರತಿ, ಏನಾಗೋದಿಲ್ಲ ಆ ಥರ ಬಿಡು, ಹುಡುಗ ಚೆನ್ನಾಗೇ ಇರ್ತಾನೆ. ಹೀಗೆ ಭಾರತಿ ಮತ್ತು ವಿಷ್ಣು ಹುಡುಗ ಹೇಗಿರ್ಬೋದು ಅಂತ ಮಾತಾಡ್ಕೋತಿರುವಾಗ ಹುಡುಗನ ಕಡೆಯವರು ಬಂದೇ ಬಿಡ್ತಾರೆ. ವಿಷ್ಣು ಬರೋದು ಸ್ವಲ್ಪ ತಡ ಆಗ್ಬಿಡ್ತು ಕಣಪ್ಪ. ಇರ್ಲಿ ಸೋಮಣ್ಣ, ಪರವಾಗಿಲ್ಲ. ಹೆಂಗೋ ಬಂದ್ರಲ್ಲ. ಬನ್ನಿ ಕುತ್ಕೊಳ್ಳಿ, ಇನ್ನ ನಿಂತ ಇದ್ದೀರಲ್ಲ, ಕುತ್ಕೊಳ್ಳಿ. ಹಾ, ಕುತ್ಕೊಳ್ಳಿ. ಅಣ್ಣವ್ರೆ, ಮಾತಾಡ್ತೀರಿ? ನಮ್ಮ ಹುಡುಗಿ ರೆಡಿ ಆದ್ಲ ನೋಡ್ತೀನಿ. ಇಲ್ಲಿ ಬಾರಮ್ಮ, ರೆಡಿ ಆಗ್ಲಿ. ನಾವು ಮೊದಲು ಮಾತಾಡ್ಬಿಡೋಣ. ವಚನೆ ಮಾಡ್ಕೊಂಡಿಲ್ಲ, ಆಲೇ ಹೋಗ್ತೀನಿ ಅಂತಿದ್ಯಲ್ಲ ನೀನು.
ಇರ್ಲಿ ಇರ್ಲಿ ಅಣ್ಣವ್ರೆ, ಪರಿಚಯ ಮಾಡ್ಕೊಳ್ಳೋದಿದ್ದಿದ್ದೆ ಅಲ್ವಾ. ಅದು ಅಲ್ಲದೆ ನೋಡಿದ್ರೆ ಗೊತ್ತಾಗುತ್ತೆ ಇವರು ಹುಡುಗನ್ ತಾಯಿ ಇರ್ಬೇಕು. ಓಹೋ, ಏನವ ಭಾರತವ ಇಷ್ಟೊಂದು ಚುರುಕಾಗ್ಬಿಟ್ಟಿದ್ಯಾ ನೀನು? ಅಲ್ಲ, ನಾನು ಪರಿಚಯನೇ ಮಾಡಿಸ್ಕೊಳ್ಳೋದು ಬೇಡ ನಿಂಗೆ, ನೀನೇ ಕಂಡಿಡ್ಬಿಟ್ಟಿಯಲ್ಲ. ಇನ್ನೇನಣ್ಣವ್ರೆ, ಹುಡುಗನ್ ತಾಯಿ ಅಂತ ಗೊತ್ತಾಗಲ್ವಾ? ಹುಡುಗನ್ ಕಡೆಯಿಂದ ಬಂದಿದ್ದಾರೆ ಅಂದ್ರೆ ಹುಡುಗನ್ ತಾಯಿ ಅಲ್ವಾ? ವಾ, ಹಂಗಾದ್ರೆ ಬಿಡು, ಹುಡುಗನ್ ತಾಯಿನೇ ಕಂಡಿಡ್ಮೇಲೆ ಹುಡುಗನ್ ಕಂಡಿಡ್ದಂಗಿರ್ತೀಯಾ? ಹಾ ಅಣ್ಣವ್ರೆ, ಗೊತ್ತಾಯ್ತು ಬಿಡಿ, ಹುಡುಗ ಯಾರು ಅಂತ ಗೊತ್ತಾಯ್ತು. ಹುಡುಗ ತುಂಬಾ ಲಕ್ಷಣವಾಗಿದ್ದಾರೆ. ನನ್ನ ಮಗಳಿಗೆ ಒಳ್ಳೆ ಜೋಡಿ, ಅದಕ್ಕೇನೆ ನನ್ನ ಮಗಳು ರೆಡಿ ಆಗಿದ್ದಾಳ, ನೋಡ್ಕೊಂಬರ್ತೀನಿ ಅಂತ ಹೇಳಿದ್ದು ನಾನು. ಆಯ್ತಾಯ್ತು ಬಿಡವ ಭಾರತವ, ಇವರು ಹುಡುಗನ್ ತಾಯಿ ಗಂಗವ್ವ ಅಂತ. ಹಾ, ಚೆನ್ನಾಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾ ನೋಡಿ, ನಾವು ದೇವ್ರ ಅನುಗ್ರಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಅಂದಾಗೆ ನಿಮ್ಗೆ ಅವಳಿ ಜೋಡಿ ಮಕ್ಕಳು ಅಂತ ಕೇಳ್ಪಟ್ಟೆ. ಹೆಂಗೋ ದೊಡ್ಡ ಮಗಳಿಗೆ ಮದುವೆ ಮಾಡ್ತಿದ್ದೀರಾ, ಚಿಕ್ಕ ಮಗಳಿಗೆ ಯಾರಾದ್ರೂ ನೋಡಿ ಮದುವೆ ಮಾಡ್ಬೋದಲ್ಲ? ಇಬ್ರದು ಒಂದೇ ಸತಿ ಮದುವೆ ಆಗೋಗುತ್ತಪ್ಪ, ಎರಡೆರಡು ಸತಿ ಯಾಕೆ ಖರ್ಚು? ಅದು ಗಂಗಮ್ಮನವ್ರೆ, ನೀವು ಹೇಳೋದು ಸರಿನೇ. ನಾವು ನಮ್ಮ ಚಿಕ್ಕ ಮಗಳಿಗೆ ಈಗಲೇ ಮಾಡಲ್ಲ. ಇಬ್ರು ಒಟ್ಟಿಗೆ ಮನೆಯಿಂದ ಕಳಿಸ್ಬಿಟ್ರೆ ನಮಗೇನೋ ಒಂಥರ ಬೇಜಾರಾಗುತ್ತೆ. ಆಮೇಲೆ ಇಬ್ರ ಮೇಲೂ ಸರಿಯಾಗಿ ಗಮನ ಕೊಡೋಕ್ಕಾಗಲ್ಲ. ನಾವು ಕೂಡ ಮನೇಲಿ ಇಬ್ಬರೇ ಅಲ್ವಾ ಇರೋದು, ಗಂಡ ಹೆಂಡತಿ. ಒಬ್ಳು ಮಗಳನ್ನ ಮದುವೆ ಮಾಡಿಕೊಟ್ಟು ಇನ್ನೊಬ್ಳು ಮಗಳನ್ನ ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಮದುವೆ ಮಾಡಿಕೊಡೋಣ, ಒಂದು 2-3 ವರ್ಷ ಆದಮೇಲೆ ಅಂತ. ಆಯ್ತಾಯ್ತು ಬಿಡಿ, ಅಂದೇ ಒಂದು ಮಾತು, ಇಬ್ರು ಹೆಣ್ಣು ಎತ್ತಿದ್ದೀರಾ, ಕಷ್ಟ ಆಗ್ಬಾರ್ದಲ್ಲ? ಅಯ್ಯೋ ಇಲ್ಲಪ್ಪ, ನಾವು ಹೆಣ್ಮಕ್ಳನ್ನ ಕಷ್ಟ ಅಂತ ಯಾವತ್ತಿಗೂ ಅನ್ಕೊಂಡಿಲ್ಲ. ಕಷ್ಟ ಮತ್ತೆ ಸುಖ ಅನ್ನೋದು ನಾವು ಪಡ್ಕೊ ಬಂದಿರೋದಾಗಿರುತ್ತಲ್ವಾ, ಅದನ್ನೆಲ್ಲ ಮಕ್ಳ ಮೇಲೆ ಹೇರಾಕಕ್ಕೆ ನನಗಿಷ್ಟ ಇಲ್ಲ. ಹಾ ಏನಪ್ಪ, ಅವ್ರವ್ರಿಷ್ಟ. ನನಗಿರೋದು ಒಬ್ಬನೇ ಮಗ, ಕುಮಾರ ಅಂತ ಇವನ ಹೆಸರು. ಓ, ಕುಮಾರ ಅಂತನಾ? ಒಳ್ಳೆ ಹೆಸರು, ಒಳ್ಳೆ ಹೆಸರು. ಅಂದಂಗೆ ಗಂಗಮ್ಮವ್ರೆ, ನಿಮ್ಮ ಮಗ ಏನ್ ಮಾಡ್ಕೊಂಡಿದ್ದಾರೆ? ಇದೇನ್ ವಿಷ್ಣು ಹಿಂಗನ್ಬಿಟ್ಟಲ್ಲ ನೀನು? ಅವ್ರಿಗೇನಪ್ಪ, ಯಾಕೆ ಕೆಲಸ ಮಾಡ್ಬೇಕು ಹೇಳು? ಕೆಲಸದವ್ರನ್ನಿಟ್ಟು ಕೆಲಸ ಮಾಡಿಸ್ತಾರೆ ಇವರು. ನಿನ್ ಮಗಳೇನಾದ್ರೂ ಇವ್ರನ್ನ ಮದುವೆ ಆದ್ರೆ ರಾಣಿ ತರ ಇರ್ಬೋದು. ಅಂದ್ರು ಅಣ್ಣವ್ರೆ, ಏನಾದ್ರೂ ಒಂದು ಚಿಕ್ಕ ಕೆಲಸ ಇದ್ರೆ ಒಳ್ಳೇದು ಅಂತ. ಯಾಕೆಂದ್ರೆ ನಾವ್ ಯಾವತ್ತೂ ಇನ್ನೊಬ್ರ ಮೇಲೆ ನಂಬ್ಕೊಂಡು ಇರಬಾರ್ದು. ಇಲ್ಲ ಬಿಡಿ, ನಮ್ಮ ವಂಶದಲ್ಲಿ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡಿದ್ದೇ ಇಲ್ಲ. ನಾವೇನಿದ್ರು ಕೆಲ್ಸಕ್ಕೆ ಇಟ್ಕೊಂಡೆ ಅಭ್ಯಾಸ. ಹಂಗಾಗಿ ನಮ್ಮ ಯಜಮಾನ್ರು ಅಷ್ಟೇನೆ, ಯಾರ ಕೈ ಕೆಳಗೂ ಕೆಲಸ ಮಾಡಕ್ ಹೋಗ್ತಿರ್ಲಿಲ್ಲ. ಆದ್ರೆ ಅವ್ರ ದುರದೃಷ್ಟ, ಬೇಗ ಹೋಗ್ಬಿಟ್ರು. ಇವಾಗ ಅವ್ರು ಮಾಡ್ತಿದ್ ಕೆಲಸನ ನನ್ನ ಮಗನೇ ನೋಡ್ಕೊತಾವನೆ. ಭಾರತವ, ನೀನ್ ಯಾಕೆ ತರ ಕೆಡ್ಸ್ಕೊತಿ? ನಿನ್ ಮಗಳು ಅದೃಷ್ಟ ಹೆಂಗೈತೋ ಹಾಗೆ ನಡೀತದ್ ಬಿಡು. ಹುಡ್ಕನ್ ಮನೆಯವ್ರಿಗಂತೂ ಏನು ಕಮ್ಮಿ ಇಲ್ಲ, ನಿನ್ ಮಗಳು ಚೆನ್ನಾಗೇ ಇರ್ತಾಳೆ. ಸರಿ ಅಣ್ಣ, ಆಯ್ತು. ಹುಡುಗಿನ ಕರೀರಿ ನೋಡೋಣ. ಹಾ ಕರಿತೀನಿ ರೀ. ಒಂದ್ ನಿಮಿಷ ಬರ್ತೀರಾ? ಯಾಕೆ ಬರ್ತಿ ಕರ್ದಲ್ಲ ರೀ? ಹುಡುಗ ತುಂಬಾ ಚೆನ್ನಾಗಿದ್ದಾನಲ್ಲ, ಬ್ಲೂ ಕಲರ್ ಶರ್ಟ್, ಅವನೇ ತಾನೇ ಹುಡುಗ? ಹೂನೇ, ನಾನು ಹೇಳಿಲ್ವಾ ನಮ್ ಸೋಮಣ್ಣ ಚೆನ್ನಾಗಿರೋ ಹುಡ್ಗನೇ ನೋಡಿರ್ತಾನೆ ಅಂತ? ಹೌದು ರೀ, ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ. ನಮ್ ಕಾವ್ಯಂಗೆ ಹೇಳ್ ಮಾಡ್ಸಿದ್ ಜೋಡಿ. ಕಾವ್ಯ ನೋಡಿದ್ರಂತೂ ತುಂಬಾ ಖುಷಿ ಪಡ್ತಾಳೆ, ಮತ್ತೆ ಒಪ್ಕೋತಾಳೆ ರೀ. ಅದನ್ನೆಲ್ಲ ಕರ್ದ ನೀನು? ಅಲ್ಲ, ಮಧ್ಯದಲ್ಲಿ ನೀನ್ ಹಿಂಗ್ ಕರೆದ್ರೆ ಏನ್ ಅನ್ಕೊಳಣ ಅವರು? ಹಾಗಲ್ಲ ರೀ, ನನಗೆ ಅವರೇನಾ ಅಂತ ಸ್ವಲ್ಪ ಸಂದೇಹ ಇತ್ತು, ಅದಕ್ಕೆ ನಿಮ್ಮನ್ನ ಕರೆದೆ. ಇವಾಗ ಅವರೇ ಅಂತ ಗೊತ್ತಾಯ್ತಲ್ಲ ಹುಡುಗ, ಇವಾಗ ಸಮಾಧಾನ ಆಯ್ತು ರೀ. ಆದ್ರೂ ರೀ, ಸ್ವಲ್ಪ ಹುಡುಗರಮ್ಮ ಸ್ವಲ್ಪ ಘಾಟಿ ಅನ್ಸುತ್ತಲ್ವಾ? ಇಲ್ಲ ಇದೆ, ಹಳ್ಳಿಲಿದ್ದೋರಲ್ವಾ, ಅದಕ್ಕೆ ಹಂಗೆ. ಅದೇನೋ ಸರಿ ರೀ, ಆದ್ರೂ ನನ್ನ ಮಗಳು ಹೊಂದ್ಕೋಬೇಕಲ್ಲ. ಇವಳೊಬ್ಳು ಹೊಂದ್ಕೊಳ್ದೆ ಏನ್ ಹೇಳು? ನಮ್ ರಮ್ಯ ಆಗಿದ್ರೆ ನಾವ್ ಯೋಚನೆ ಮಾಡ್ಬೇಕಿತ್ತು. ಕಾವ್ಯ ಅಲ್ವಾ, ಹೊಂದ್ಕೋತಾಳ್ಬಿಡು. ಹ್ಞೂ ರೀ, ಅದೇ ಸಮಾಧಾನ ನನಗೆ. ಹೇಗೋ ಮನೆ ಕಡೆ ಅನುಕೂಲವಾಗಿದ್ರೆ ಸಾಕು. ನನ್ನ ಮಗಳು ನನ್ನ ಥರನೇ ಎಲ್ಲಾನು ಹೊಂದ್ಕೊಂಡು ಹೋಗ್ತಾಳೆ. ಹ್ಞೂ, ಇನ್ನೇನಿಲ್ಲ ತಾನೇ ಮಾತಾಡೋದು, ಮುಗೀತಾ ನಿಂದು? ಹ್ಞೂ ಮುಗೀತು ಅಷ್ಟೇ, ಇನ್ನೇನಿಲ್ಲ. ಆಯ್ತು, ಹೋಗಿ ಮಾತಾಡ್ತೀರಿ ಹೋಗಿ. ನಾನು ಹೋಗಿ ಕಾವಿನ ಕರ್ಕೊಂಡು ಬರ್ತೀನಿ. ಹ್ಞೂ, ಹೋಗಿ ಕರ್ಕೊಬಾ ಹೋಗು. ಓಹೋ, ಏನೇ ಕಾವ್ಯ, ನೀನು ನೋಡಕ್ಕೆ ಹುಡುಗನ ಮನೆಯವ್ರು ಬರ್ತಾರೆ ಅಂತ ಜ್ಯೂಸ್ ರೆಡಿ ಮಾಡ್ಕೊಂಡು ನಿಂತಿದ್ಯಾ? ಅದು ಕಲ್ಲಂಗಡಿ ಹಣ್ಣಿನ ಜ್ಯೂಸು. ಹೂ ಕಣೆ, ಮಧ್ಯಾಹ್ನ ಆಯ್ತಲ್ಲ, ಬಿಸಿಲು ತುಂಬಾ ಇದೆ, ಅದಕ್ಕೆ ಅಮ್ಮನೇ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ನ ಮಾಡಿಟ್ಟಿದ್ದಾರೆ. ಆಯ್ತಾಯ್ತು ನಡಿ. ನೀನು ನೋಡಕ್ ಬಂದಿರೋ ಹುಡುಗ ಹೇಗಿದಾನೋ ನಾನು ನೋಡ್ತೀನಿ. ಈ ನಮ್ಮನೆ ಗೌರಮ್ಮನ ಯಾವ ಗೌರಪ್ಪ ಒಪ್ಕೋತಾನೋ ನೋಡೋಣ. ಅಮ್ಮ ಕಾವ್ಯ, ರೆಡಿನಾ ನೀನು? ಹಾ ಅಮ್ಮ, ನಾನ್ ರೆಡಿ. ಅವರು ಬಂದಿದ್ದಾರಾ? ಹೂನಮ್ಮ, ಬಂದಿದ್ದಾರೆ, ಕೂರ್ಸಿದ್ದೀನಿ. ಇಷ್ಟೊತ್ವರೆಗೂ ಮಾತಾಡ್ತಾ ಇದ್ವಿ. ಆಮೇಲೆ ಹುಡುಗ ನೋಡಕ್ಕೆ ತುಂಬಾ ಲಕ್ಷಣವಾಗಿದ್ದಾನೆ ಕಣಮ್ಮ. ನೀ ನಿಜವಾಗ್ಲೂ ಖಂಡಿತವಾಗ್ಲೂ ಇಷ್ಟಪಡ್ತೀಯ ನೋಡು. ಹಾ ನಾನು ನೋಡ್ತೀನಿ. ಕಾವ್ಯ ನೋಡಕ್ ಬಂದಿರೋ ಹುಡುಗ ಎಷ್ಟು ಹ್ಯಾಂಡ್ಸಮ್ ಆಗಿದಾನೋ ಅಂತ. ಹಾ, ನೀನ್ ನೋಡ್ಬೇಕಾದ್ದೆ. ನೀನಂತೂ ಮದ್ವೆಗೆ ಒಪ್ಕೊಳ್ಳಿಲ್ಲ. ಆಯ್ತು ಬಾ, ನಿಮ್ಮ ಅಕ್ಕಂಗ್ ನೋಡಕ್ ಬಂದಿರೋ ಹುಡುಗನಾದ್ರೂ ನೋಡುವಂತೆ. ಇದಕ್ಕೇನ್ ಕಮ್ಮಿ ಇಲ್ಲ. ಕಮ್ಮಿ ಅಲ್ಲ ಕಣೆ ರಮ್ಯಾ, ನೋಡು ಹುಡುಗನ,
ಅವನ ಅಂದ ನೋಡು, ಅವನ್ ಚಂದ ನೋಡು. ನಮ್ ಕಾವ್ಯ ಅಂತೂ ಅದೃಷ್ಟ ಮಾಡಿದಾಳೆ. ಮನೆ ಕಡೆ ಎಷ್ಟು ಅನುಕೂಲವಾಗಿದ್ದಾರೆ ಗೊತ್ತಾ? ಕೈಗೊಬ್ರು ಕಾಲ್ಗೊಬ್ರು ಹಾಳಂತೆ. ಹುಡುಗನೇ ಏನು ಕೆಲಸ ಮಾಡೋದಿಲ್ವಂತೆ, ಎಲ್ಲ ಅವನೇ ಅಂತೆ ನೋಡ್ಕೊಳ್ಳೋದು. ಮನೇಲಾಗ್ಬೋದು, ತೋಟದಲ್ಲಾಗ್ಬೋದು, ಆಳಿಕೊಂಡಿದ್ದಾರಂತೆ ಗೊತ್ತಾ ಕೆಲಸ ಮಾಡೋದಕ್ಕೆ. ಅಬ್ಬಾ, ನಾವಂತೂ ಅಷ್ಟು ಅನುಕೂಲವಾಗಿರ್ಲಿಲ್ಲ. ನನ್ನ ಮಗಳು ಕಾವ್ಯನಾದ್ರೂ ಚೆನ್ನಾಗಿರ್ಲಿ. ನನ್ನ ಮಗಳು ಕಾಲ್ಗುಣದಿಂದ ಆ ಮನೆ ಇನ್ನೂ ತುಂಬೋಗುತ್ತೆ. ಹೌದಾ ಅಮ್ಮ? ನಾನು ಆ ಮನೆಗೆ ಹೋದ್ಮೇಲೆ ಎಲ್ಲರಿಗೂ ಒಳ್ಳೇದಾಗತ್ತಲ್ವಾ? ಹ್ಞೂ ಮಗಳೇ, ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೇದಾಗುತ್ತೆ. ಹಾ, ಒಳ್ಳೇದಾಗತ್ತೆ. ಅಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಹುಡುಗ ಅಂದಮೇಲೆ 7 ಥರ ಗೌರಮ್ಮನ ಥರ ಇದ್ರೆ 3 ದಿನ ಕೊಡೋಗ್ತಾನಷ್ಟೆ. ಏ ರಮ್ಯಾ, ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ನಿನಗೆ ಗೊತ್ತಾಗೋದಿಲ್ಲ ಅಲ್ವಾ? ಪಾಪ, ಇವತ್ತೇ ದಿನನೂ ಅವಳನ್ನ ಗೋಳಿಗೆ ಹೋಯ್ತಿಯಲ್ಲ ನೀನು. ನೋಡುವಂತೆ ಇರು, ಅವಳು ಹೇಗಿರ್ತಾಳೆ, ನೀನು ಹೇಗಿರ್ತೀಯ ಅಂತ. ಅಯ್ಯೋ ದೇವ್ರೆ, ನಾನಿವಾಗ ಏನು ಹೇಳ್ದೆ? ನನಗೇನು ಅದೇ ಕೆಲಸನ? ಅವಳನ್ನ ಯಾವಾಗಲೂ 3 ಹೊತ್ತು ಗೋಳಿಕೊಂಡು ಕೂತ್ಕೊಳ್ಳೋದು. ಏನೋ ಮಾತಿಗನ್ನಪ್ಪ, ಸ್ವಲ್ಪನಾದ್ರೂ ಬದಲಾಗ್ಲಿ ಅಂತ. ಅವಳು ನಾನು ಇರೋದೇ ಗೌರಮ್ಮನ ಥರ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ? ಗೊತ್ತಾಗುತ್ತೆ ಬಿಡಿ, ನಾಳೆ ದಿನ ಅವಳು ಹೇಗಿರ್ತಾಳೆ, ನಾನು ಹೇಗಿರ್ತೀನಿ ಅಂತ. ಕಾವ್ಯ, ನೀನು ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡ ಕಣಮ್ಮ. ಬಾ ನೀನು. ನೋಡು ರಮ್ಯಾ, ನೀನು ಇಲ್ಲೇ ಇರು. ನೀನೇನಲ್ಲಿ ಬಂದು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಹಂಗೂ ಹುಡುಗನ್ ನೋಡಬೇಕು ಅಂತ ಅಂದರೆ ದೂರದಿಂದನೇ ನೋಡು, ಅಲ್ಲಿಗೆ ಮಾತ್ರ ಬರಬೇಡ. ಯಾಕೆ ಬರಬಾರ್ದು? ನಿನ್ಗೆ ಅವೆಲ್ಲ ಗೊತ್ತಾಗೋದಿಲ್ಲ. ಬರಬೇಡ ಅಂತ ಹೇಳ್ತಿದ್ದೀನಲ್ಲ, ಇಲ್ಲೇ ಇರು. ಹಾಗಂತ ಹೇಳ್ತಾ ಭಾರತಿ ತನ್ನ ಚಿಕ್ಕ ಮಗಳನ್ನ ಅಡುಗೆ ಮನೇಲೆ ಇರಿಸ್ತಾಳೆ. ಅಮ್ಮ ಕಾವ್ಯ, ಬಾರಮ್ಮ ನೀನು, ಜ್ಯೂಸ್ ಕೊಡು ಬಾ. ಅಮ್ಮ, ಯಾರ್ಯಾರು ಬಂದಿದ್ದಾರಮ್ಮ? ಮದುವೆ ಆಗೋ ಹುಡುಗ, ಮತ್ತೆ ಅವ್ರ ಜೊತೆ ಯಾರೋ ಒಂದು ಹುಡುಗ ಇದ್ದಾನೆ, ಅವನು ಅವರ ಫ್ರೆಂಡ್ ಇರ್ಬೋದು. ಆಮೇಲೆ ಹುಡುಗರ ಅಮ್ಮ ಬಂದಿದ್ದಾರೆ ಕಣಮ್ಮ. ಮತ್ತೆ ಆಮೇಲೆ ಗೊತ್ತಲ್ಲ ಸೋಮಣ್ಣ, ನಮ್ಮ ಸೋಮಣ್ಣ ಬಂದಿದ್ದಾರೆ. ಓ ಹೌದಾ, ಸರಿನಮ್ಮ, ಆಯಿತು. ಸರಿ ಬಾ ಜ್ಯೂಸ್ ಕೊಡು ಬಾ. ಹಾಗಂತ ಹೇಳ್ತಾ ಭಾರತಿ ತನ್ನ ಲೋ ರಾಮ, ನಂಗೆ ಯಾಕೋ ಒಂಥರ ಆಗ್ತೈತೆ ಕಣೋ. ಯಾಕೋ ಕುಮಾರ, ಯಾಕೋ ನಾಚಿಕೆ ಆಗ್ತೈತೆ. ಏನೋ ನೀನು ಮದುವೆ ಮಾಡ್ಕೊಳಕ್ಕೆ ಅಂತ ಹುಡುಗಿ ನೋಡಕ್ಕೆ ಬಂದು ನಾಚ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಅದು ಹಂಗೆ ಕಣೋ ತಡ್ಕ. ನೀನು ಹುಡುಗಿ ನೋಡಕ್ಕೆ ಯಾವಾಗ ಹೋಗ್ತಿಯಲ್ಲ, ಆಗ ನಿಂಗೆ ಗೊತ್ತಾಗ್ತೈತೆ. ಹಾಂ, ನನ್ನ ತಂಗಿ ಮದುವೆ ಆಗೋವರೆಗೂ ನಾನಂತೂ ಮದುವೆ ಕಡೆ ಗಮನ ಕೊಡಲ್ಲ ಕಣೋ. ವಿಷ್ಣುಣ್ಣವ್ರೆ, ಅವ್ರು ನಿಧಾನ ಹುಡುಗಿನ ಕರ್ಕೊಂಡ್ ಬರ್ಲಿ. ಹುಡುಗಿ ಸುಮಾರಾಗಿದ್ರು ಪರವಾಗಿಲ್ಲ, ನಮ್ಗೇನು ಅಭ್ಯಂತರ ಇಲ್ಲ. ಹಂಗಂದ್ರೆ ಹಿಂಗೆ ಹುಡುಗಿ ನೋಡ್ಬೇಕಲ್ವಾ ನೀವು? ನೋಡೋದಿದ್ದಿದ್ದೆ, ನೋಡ್ಲೇಬೇಕಲ್ಲ. ಅದಕ್ಕೂ ಮೊದಲು ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ, ಸೋಮಣ್ಣ, ಏನ್ ಸೋಮಣ್ಣ ನೀನೆ? ಗಂಗವ್ವ, ಅದೇ ವಿಷ್ಣು, ಮದುವೆ ಮಾಡ್ಕೊಡ್ತೀವಿ ಅಂದ್ಮೇಲೆ ಕೊಡೋದು ತಗೊಳ್ಳೋದು ಇದ್ದಿದ್ದೆ ಅಲ್ವಾ? ನಮ್ ಗಂಗಮ್ಮ ಅದನ್ನೇ ಹೇಳ್ತಿರೋದು. ನಾವು ಏನೇನೆಲ್ಲ ಕೊಡಕ್ ಸಾಧ್ಯನೋ ಎಲ್ಲ ಕೊಡ್ತೀವಿ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ನೋಡಿ, ಇವಳೇ ನನ್ನ ದೊಡ್ಡ ಮಗಳು ಕಾವ್ಯ. ಹುಡುಗಿ ಸಕ್ಕತ್ತಗಳು ಕಣಮ್ಮ. ಇಲ್ಲಿ ಮಗ ತಡ್ಕ, ಇನ್ನು ಕೊಡೋದು ತಗೊಳ್ಳೋದು ಮಾತಾಡಿಲ್ಲ ನಾವು. ಅಮ್ಮ, ಈ ಕೊಡೋದು ತಗೊಳ್ಳೋದು ನೀನ್ ಏನಾನ ಮಾಡ್ಕ, ಆದ್ರೆ ನನ್ಗೆ ಈ ಹುಡುಗಿನೇ ಬೇಕು ಕಣಮ್ಮ. ಗುಂಡುಗೆ ಕುಂಬಳಕಾಯಿ ಇದ್ದಂಗ ಅವಳೆ. ಅಮ್ಮ ಕಾವ್ಯ, ಹೋಗಮ್ಮ, ಹೋಗಿ ಜ್ಯೂಸ್ ಕೊಡೋಗಮ್ಮ. ಸರಿ ಅಮ್ಮ, ತಗೊಳ್ಳಿ. ಅಮ್ಮ, ಇದೇನಮ್ಮ, ಬಂದು ನನಗೆ ಕೊಡ್ಬೇಕು ತಾನೆ ಮೊದಲು. ಇಲ್ಲಿ ಮದ್ವೆ ಗಂಡು ನಾನು ಕೊಡೋದ್ಬಿಟ್ಟು ಹುಡುಗಿ ನನ್ನ ಫ್ರೆಂಡ್ ರಾಮನ್ ಕೊಡ್ತಾವಳಲ್ಲ. ಹ್ಞೂ ಅದನ್ನೇ ನೋಡ್ತೀವಿ ನಾನು. ಇಲ್ಲಿ ತಗ, ಜ್ಯೂಸು ಯಾರು ಕೊಟ್ರೇನು? ಮದುವೆ ಮಾಡ್ಕೊಳ್ಳೋ ನಿನ್ನೆ ಅಲ್ವಾ, ಬಿಡ್ಲ ಮಗ. ಏನೋ ಇಲ್ಲಿ ತಗ, ನಗ್ನಾಗ್ತಾ ಇರೋಂಚೂರು ಚೆನ್ನಾಗಿರ್ತಾವ, ವರ್ತಕ್ಷಣ ಇಸ್ಕೊಳ್ಳೋಣ. ಅವಳಿ ಜೋಡಿ ಹೆಣ್ಮಕ್ಳೆತ್ತವ್ರೆ, ಸಖತ್ತಾಗೆ ಆಸ್ತಿ ಮಾಡಿರ್ತಾರ ಕಣ್ಲಾ. ಅಯ್ಯೋ, ನನಗೆ ಜ್ಯೂಸ್ ಬೇಡ, ನಾನು ಜ್ಯೂಸೇನು ಕುಡಿಯೋದಿಲ್ಲ, ಅವ್ರಿಗೆ ಕುಡಿ. ಇಲ್ಲ ಪರವಾಗಿಲ್ಲ, ತಗೊಳ್ಳಿ, ನನಗೋಸ್ಕರ. ಸರಿ, ನೀವು ಇಷ್ಟು ಬಲವಂತ ಮಾಡ್ತಿದ್ದೀರಾ ಅಂತ ತಗೊಳ್ತಾ ಇದ್ದೀನಿ. ನಾನು ಜ್ಯೂಸೇನು ಕುಡಿಯೋದಿಲ್ಲ, ಆದರೂ ನೀವು ಬಲವಂತ ಮಾಡ್ತಿದ್ದೀರಾ ಅಂತ ತಗೊಳ್ತಾ ಇದ್ದೀನಿ ಅಷ್ಟೇ. ಹೌದಾ, ಸರಿ, ಹಾಗಿದ್ರೆ ತಗೊಳ್ಳಿ ನೀವು. ನನಗೆ ಜ್ಯೂಸ್ ಅಂದರೆ ಭಾಳ ಇಷ್ಟ. ನೀವು ಜ್ಯೂಸ್ ಎಲ್ಲ ಹಂಗೆ ಚೆನ್ನಾಗಿ ಮಾಡ್ತೀರಾ? ಮಾಡ್ತೀನಿ. ನಮ್ಮದು ಹಣ್ಣಿನ ತೋಟನೇ ಇದೆ. ಆ ತೋಟದಲ್ಲಿ ಎಲ್ಲ ಥರದ ಹಣ್ಣುಗಳನ್ನ ಹಾಕ್ಬಿಟ್ಟಿದ್ದೀವಿ. ಇನ್ಮೇಲೆ ನಾವು ದಿನ ಹಣ್ಣಿನ ಜ್ಯೂಸ್ನ ಕುಡಿತಾನೆ ಇರ್ಬೋದು ಅಲ್ವಾ? ಏನಂತೀರಾ? ತಗೊಳ್ಳಿ ಅಮ್ಮ. ಕೊಡವ. ನೋಡಕ್ಕೆ ಚಂದಾಗೇನ ಇದೆಯಾ ಗುಂಡುಗೆ, ಆದ್ರೆ ಒಂಚೂರು ತಿಳುವಳಿಕೆ ಕಮ್ಮಿ ಇರ್ಬೇಕು ನಿಂಗೆ. ಅಯ್ಯೋ ಇಲ್ಲ ಗಂಗಮ್ಮನವ್ರೆ, ಆ ರೀತಿ ಎಲ್ಲ ಇಲ್ಲ. ನನ್ನ ಮಗಳು ಬಹಳ ಬುದ್ಧಿವಂತೇನೆ, ಸ್ವಲ್ಪ ಸಂಕೋಚ ಅಷ್ಟೇ. ನನ್ನ ಚಿಕ್ಕ ಮಗಳು ಸ್ವಲ್ಪ ಹೊರಟು, ಆದ್ರೆ ಇವಳು ಬಹಳ ಮೃದು. ಹಾಗಂತ ತಿಳುವಳಿಕೆ ಇಲ್ಲ ಅಂತಲ್ಲ, ನನ್ನ ಚಿಕ್ಕ ಮಗಳಿಗಿಂತ ಜಾಣ ಇವಳು. ಎಲ್ಲಾರನ್ನೂ ಆದಷ್ಟು ಬೇಗ ಹೊಂದ್ಕೊಬಿಡ್ತಾಳೆ. ನೋಡನ್ ತಗೊಳ್ಳಿ ಅಂಕಲ್. ಕೊಡುವ. ಮತ್ತೀಗ ಹೆಂಗೆ ಹುಡ್ಗ ಒಪ್ಪಿಗೆ ಆದ್ನ ನಿಮ್ಗೆ? ಏನಮ್ಮ ಬಾರ್ತವ ವಿಷ್ಣು? ಅದೇನಪ್ಪ, ನಮ್ದೇನಿಲ್ಲ, ನಾವಿಬ್ರು ಒಪ್ಕೊಂಡಿದೀವಿ. ನನ್ನ ಮಗಳಿಗೂ ಇಷ್ಟ ಆಗೈತೆ. ಅವ್ಳು ನಾಚ್ಕೊಳ್ಳೋದ್ರಲ್ಲಿ ಗೊತ್ತಾಗ್ತೈತೆ. ಹೂನಣ್ಣ,
ನಮಗೆ ಇಷ್ಟ ಆಗಿದೆ, ನಮ್ಮ ಮಗಳಿಗೂ ಕೂಡ ಇಷ್ಟ ಆಗಿದೆ. ಇನ್ನ ಮುಂದಿನ ಮಾತುಕತೆನ ಇಟ್ಕೋಬಹುದು. ಹಂಗಾರೆ ಗಂಗವ್ವ ನೀನೇನ್ ಹೇಳ್ತೀಯಾ? ನಮ್ದಿನ್ನೇನಿಲ್ಲ ಸೋಮಣ್ಣ, ನಮಗೂ ಹುಡುಗಿ ಇಷ್ಟ ಆಗೈತೆ. ಮದ್ವೆ ಇಟ್ಕೊಳ್ಳೋಣ ಬಿಡಿ. ಹುಡುಗಿಗೆ ಏನೇನ್ ಕೊಡ್ತೀರಾ? ಅದೇ ಗಂಗಮ್ಮರೆ ಹೇಳಿದ್ನಲ್ಲ, ನಮ್ ಕೈಲಿ ಏನಾಗುತ್ತೋ ಕೊಡ್ತೀವಿ. ನಮ್ಗೆ ಇರೋದಂತ ಇದೊಂದೇ ಮನೆ, ಆಸ್ತಿ ಗೀಸ್ತಿ ಜಮೀನ್ ಅಂತ ಏನಿಲ್ಲ. ಹುಡುಗಿಗೆ ಒಂದ್ ಚಿಕ್ಕ ನೆಕ್ಲೆಸು, ದೊಡ್ಡ ನೆಕ್ಲೆಸು, ಒಂದ್ ಸೆಟ್ ವಾಲೆ ಜುಮ್ಕಿ, ಮತ್ತೆ ನಿಮ್ಗೆ ಹೆಂಗ್ ಇಷ್ಟ ನಂಗೆ ಮದುವೆ ಮಾಡ್ಕೊಡ್ತೀವಪ್ಪ. ಒಡವೆ ತಗೊಂಡು ಏನ್ ಮಾಡೋಣ ಹೇಳಿ? ಜಮೀನು ಬೇರೆ ಇಲ್ಲ ಅಂತ ಅಂತೀರಾ, ಇಲ್ದಿದ್ಮೇಲೆ ಕೊಡ್ಸಿ ಅಂತ ಹೇಳಕ್ ಆಗಲ್ಲ. ಇರೋದನ್ನೇ ಕೇಳ್ತೀವಿ. ಹೆಂಗೋ ಒಂದು ಚಿಕ್ಕ ನೆಕ್ಲೆಸು, ಒಂದು ದೊಡ್ಡ ನೆಕ್ಲೆಸು, ವಾಲೆ ಜುಮ್ಕಿ ಕೊಡ್ತಿರಲ್ಲ, ಹಂಗೆ ಒಂದ್ 4 ಬಳೆ, ಆಮೇಕಿಂದ 1 kg ಬೆಳ್ಳಿ. ಆಮೇಲೆ ನನ್ನ ಮಗಂಗೆ ಏನ್ ಬೇಡವಾ? ಆಮೇಲೆ ನಾಳೆ ದಿನ ಆಡ್ಕೋತಾರೆ ನಮ್ಮ ಊರಾಗೆ, ನೋಡಪ್ಪ ಅವಳಿಗೆ ಏನು ಹಾಕ್ಲಿಲ್ಲ ಅಂತ. ಅದಕ್ಕೆ ಯಾಕೆ ಒಂದು ಉಂಗ್ರ, ಒಂದು ಬ್ರಾಸ್ಲೈಟ್ ಕೈಗೆ, ಒಂದು ಕತ್ತಿಗೆ ಚೈನು, ಇಷ್ಟು ಹಾಕಿ ಒಂಚೂರು ಜೋರಾಗಿ ಮದುವೆ ಮಾಡ್ಕೊಟ್ಬಿಡಿ. ಏನೋ ನಾವೇನ್ ಪದೇ ಪದೇ ಏನ್ ಕೇಳಲ್ವಲ್ಲ. ಮದುವೆ ಆಗೋದು ಜೀವನದಾಗ ಒಂದೇ ಸರಿ. ಅದು ಅಲ್ಲದೆ ನಮ್ಮೂರಾಗೆ ನಾವೇ ತುಂಬಾ ಅನುಕೂಲವಾಗಿರೋದು. ನೋಡಪ್ಪ ಎಂತ ಮನೆಯಿಂದ ಎಂತಂದ್ರು ಹುಡುಗಿ ಮನೆಯಿಂದ ಏನು ಕೊಡ್ಲಿಲ್ಲ ಮಾಡ್ಲಿಲ್ಲ ಅಂತ ಆಡ್ಕೊಂತಾರ. ಆಮೇಲೆ ಯಾಕಲ್ವಾ ನಿಮ್ಗೂ ಕೆಟ್ಟ ಹೆಸರು. ಆಯ್ತಾಯ್ತು ಬಿಡಿ. ಒಂದ್ ಸೈಟ್ ವಾಲೆ ಜುಮ್ಕಿ, ನೆಕ್ಲೆಸ್, ಬಳೆ, ಮತ್ತೆ ಹುಡುಗನಿಗೆ ಏನೇನ್ ಬೇಕೋ ಎಲ್ಲ ಕೊಟ್ಟು ಚೆನ್ನಾಗೇ ಮಾಡ್ಕೊಡ್ತೀವಿ. ಹೇ ಭಾರತಿ, ಏನ್ ಹೇಳ್ತಿದ್ಯಾ ನೀನು? ಬಳೆ ಎಲ್ಲವೇ? ಬಳೆ ಮಾಡ್ಸಿಲ್ವಲ್ಲೇ? ಅದು ಅಲ್ದೆ ಇವಾಗ ಮದ್ವೆ ಅಂದ್ರೆ ಸುಮ್ನೆನಾ? ಖರ್ಚೆಲ್ಲ ಮದ್ವೆಗೆ ಆಗೋಗ್ತದ ಕಣೆ. ಇನ್ನ ಬಳೆ ಮಾಡ್ಸೋದಕ್ಕೆ ದುಡ್ಡೆಲ್ಲಿ ಮಿಗುತ್ತೆ ಹೇಳೋ? ರೀ ನೀವ್ ಸುಮ್ನಿರಿ. ನನ್ನ ತವ್ರ ಮನೆಯಿಂದ ಬಳೆ ಕೊಟ್ಟಿದಾರಲ್ಲ, ಅದನ್ನೇ ನನ್ನ ಮಗಳಿಗೆ ಕೊಡ್ತೀನಿ. ಅಲ್ಲ ಕಣೆ, ನೀನ್ ಬಳೆ ಕೊಟ್ರೆ ನಿನಗೆ? ಸುಮ್ನಿರಿ, ನನ್ನ ಮಗಳು ಚೆನ್ನಾಗಿರ್ಲಿ, ಅವಳಿಗಿಂತ ಹೆಚ್ಚ ನನ್ನ ಬಳೆ. ಏನೋ ಮಾತಾಡ್ತಿದ್ದೀರಾ? ನಾವ್ ಹೇಳಿದಕ್ಕೆ ಒಪ್ಪಿಗೆ ಇದೆ ತಾನೆ? ಹಾ ಒಪ್ಪಿಗೆ ಇದೆ. ಆದ್ರೆ ಬಳೆ ಕೊಡ್ತೀವಿ, ಆದ್ರೆ ಸ್ವಲ್ಪ ಹಳೇದು. ನನಗೆ ನನ್ನ ತವ್ರ ಮನೆಯಿಂದ ಕೊಟ್ಟಿದ್ರು ಬಳೆನ, ಆ ಬಳೆನೇ ನನ್ನ ಮಗಳಿಗೆ ಕೊಡೋಣ ಅಂತ ಅನ್ಕೊಂಡಿದೀನಿ. ಆಗ್ಬೋದು. ಚಿನ್ನನೇ ಅಲ್ವಾ, ಹಳೇದಾದ್ರೇನು ಹೊಸ್ತಾದ್ರೇನು ನಡೆಯುತ್ತೆ ಬಿಡಿ. ಸರಿ ಬರ್ತವ. ಹಂಗಿದ್ರೆ ನಾವೀಗ ಹೊರಡ್ತೀವಿ. ಮದ್ವೆಗೆ ಏನೇನ್ ಬೇಕೋ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಮದ್ವೆನ ಒಂಚೂರು ಜೋರಾಗಿ ಮಾಡ್ಕೊಟ್ಬಿಟ್ರಪ್ಪ. ನಮ್ ಕಡೆ ಕಾಲೆಳೆಯೋರು ಜಾಸ್ತಿ. ಇಲ್ಲ ನೀವ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ, ಮದ್ವೆನ ಜೋರಾಗೆ ಮಾಡ್ಕೊಡ್ತೀವಿ. ಸರಿ, ಹಾಗಿದ್ರೆ ನಾವಿನ್ ಹೊರಡ್ತೀವಿ. ನಾವು ಇನ್ನೆಲ್ಲ ಮದ್ವೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಧನುರ್ಮಾಸ ಕಳಿತಿದ್ದಂಗೆ ಮದ್ವೆ ಇಟ್ಕೊಬಿಡೋಣ. ಅಷ್ಟರಲ್ಲಿ ಮದ್ವೆಗೆ ಏನೇನ್ ಬೇಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಟೈಮ್ ಬೇಕಲ್ಲ. ಹೌದೌದು, ಹಾಗೆ ಆಗ್ಲಿ. ಹ್ಞೂ ಬಿಡವ ಬಾತವ, ನಿನ್ ಮಗಳು ರಾಣಿ ಇದ್ದಂಗೆ ಇರ್ತಾಳೆ. ನಿನ್ ಮಗಳ ಬಗ್ಗೆ ಯೋಚನೆ ಬಿಟ್ಬಿಡು. ಸರಿ ಬಾರ್ತಕ್ಕ, ನಾವಿನ್ ಹೊರಡ್ತೀವಿ. ಈ ಮದ್ವೆ ಗಂಡ್ ಕುಮಾರಂಗಂತೂ ಹುಡುಗಿ ಅಂದ್ರೆ ನಮ್ ಕಾವ್ಯ ತುಂಬಾನೇ ಇಷ್ಟ ಆಗ್ಬಿಟ್ಟಿರ್ತಾಳೆ. ಅಮ್ಮ ಎಷ್ಟಾದ್ರೂ ವರದಕ್ಷಿಣೆ ತಗೊಳ್ಳಿ, ಏನಾದ್ರೂ ಕೇಳ್ಕೊಳ್ಳಿ, ನನಗ್ ಮಾತ್ರ ಕಾವ್ಯನೇ ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾನೆ. ಅದು ಅವರು ಈ ರೀತಿ ಎಲ್ಲ ಕೇಳಿದ್ರು ಅಂತ ಬೇಜಾರು ಮಾಡ್ಕೋಬಿಡಿ. ಅವ್ರು ಸ್ವಲ್ಪ ಹಾಗೇನೆ. ಆದ್ರೆ ಮದ್ವೆ ಆದ್ಮೇಲೆ ನಿಮ್ಮ ಮಗಳು ತುಂಬಾ ಚೆನ್ನಾಗಿರ್ತಾಳೆ. ಹಾಗಂತ ಕಾವ್ಯರ ಅಪ್ಪ ಅಮ್ಮಂಗೆ ಮದ್ವೆ ಗಂಡಿನ ಫ್ರೆಂಡ್ ರಾಮು ಧೈರ್ಯ ಹೇಳ್ಬಿಟ್ಟು ಹೋಗ್ತಿರ್ತಾನೆ. ಹಬ್ಬಬ್ಬಬ್ಬ, ಹುಡುಗ ಚಿನ್ನ ರೀ. ನಮ್ ಕಾವ್ಯ ಎಷ್ಟು ಅದೃಷ್ಟ ಮಾಡಿದಾಳಲ್ವಾ. ಹುಡುಗ ನಮ್ಮಂಗೆ ದುರಾಸೆ ಇದ್ರು ಕೂಡ ಹುಡುಗ ಅಪರಂಜಿ ಅಲ್ವರಿ. ನೋಡಿ ಬಂದ್ಬಿಟ್ಟು ಹೇಗ್ ಧೈರ್ಯ ಹೇಳ್ಬಿಟ್ಟು ಹೋಗ್ತಾನೆ. ನಮ್ಗೆ ಗಂಡ್ಮಗ ಇಲ್ಲ ಅನ್ನೋ ಕೊರತೆನ ಈಗಿಸ್ಬಿಡ್ತಾನೆ ರೀ. ಹೌದು ಭಾರತಿ, ಹುಡುಗ ಬಹಳ ಒಳ್ಳೆಯವನು. ಇರಿ, ನನ್ ಮಗಳಿಗೆ ಹೋಗಿ ಮೊದ್ಲು ಹೇಳ್ಬೇಕು ನಾನು ಈ ವಿಷಯನ ರೀ. ಆಮೇಲೆ ಇನ್ನೊಂದು, ಮದ್ವೆಗೆ ಏನು ತೊಂದರೆ ಆಗ್ಬಾರ್ದು, ಏನು ಕೊರತೆ ಆಗ್ಬಾರ್ದು. ಅಷ್ಟು ಅದ್ದೂರಿಂದ ಮಾಡಿ ನನ್ನ ಮಗಳನ್ನ ಕಳಿಸ್ಬೇಕು ನಾನು. ನನ್ ಗಂಡನ ಮನೆಗೆ ಹೋಗಿ ಏನು ತೊಂದರೆ ಪಡಬಾರ್ದು ರೀ. ಯಾರ ಹತ್ರನೂ ಒಂದ್ ಮಾತು ಕೂಡ ಅನ್ಸ್ಕೋಬಾರ್ದು. ಅದಕ್ಕೆ ನಾನು ನನ್ನ ತವ್ರ ಮನೆಯಿಂದ ಕೊಟ್ಟಿರೋ ಬಳೆಗಳನ್ನ ಕೂಡ ಅವಳಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದು. ಹೌದು ಭಾರತಿ, ತಾಯಿ ಹೃದಯ ಅಂದ್ರೆ ಹಾಗೆ ಅಲ್ವಾ? ಮಕ್ಳಿಗೋಸ್ಕರ ಎಲ್ಲನೂ ತ್ಯಾಗ ಮಾಡ್ಬಿಡ್ತಾಳೆ ತಾಯಿ. ಹೌದು ರೀ, ನಾನ್ ಮಾತ್ರ ಅಲ್ಲ, ಪ್ರತಿಯೊಬ್ಳು ತಾಯಿ ಕೂಡ ತನ್ನ ಮಕ್ಳಿಗೋಸ್ಕರ ಎಲ್ಲ ತ್ಯಾಗನೂ ಮಾಡ್ಬಿಡ್ತಾಳೆ ರೀ. ಅವಳಿಗೆ ತಾನೆ ಮಕ್ಳು ಬಿಟ್ರೆ ಬೇರೆ ಯಾರು ಇರ್ತಾರೆ ಹೇಳಿ ಪ್ರಪಂಚ. ಹೀಗಂತ ಹೇಳ್ತಾ ಭಾರತಿ ಅವಳ ಕುಮಾರ ಮಗಳ ಏನೋ ಮಾಡಿದ್ರಿ ಇವತ್ತು. ಅಲ್ಲ, ನಿನಗೆ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ನಾನು ನಿನ್ನ ಜೊತೆ ಬಂದೆ. ಆದ್ರೆ ನೀವು ಹಿಂಗ ಮಾಡೋದು ಯಾಕೋ ರಾಮ, ಏನಾಯ್ತಾ? ಅಲ್ಲ, ಹೆಣ್ಮಕ್ಳು ಮಹಾಲಕ್ಷ್ಮಿ ಇದ್ದಂಗೆ. ಅವ್ರ ಅಪ್ಪ ಅಮ್ಮ ಇಷ್ಟು ವರ್ಷ ಸಾಕಿ ಬೆಳೆಸಿ ಇನ್ನೊಬ್ರು ಕೊಡ್ತಾ ಇದ್ದಾರೆ. ಗೌರವದಿಂದ ಅವ್ರನ್ನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬರೋದ್ ಬಿಟ್ಟು ಅದ್ ಯಾಕೋ ನಿಮ್ಮಮ್ಮ ಅಷ್ಟೊಂದು ಆಸೆ ಬೀಳ್ತಾರೆ. ಆ ಒಡವೆ ಕೊಡಿ, ಈ ಒಡವೆ ಕೊಡಿ, ಇದೆಲ್ಲ ಏನ್ ಚೆನ್ನಾಗಿರುತ್ತೆ ಹೇಳು? ಅವ್ರು ಏನ್ ಅನ್ಕೋತಾರ? ಆಮೇಲೆ ಅವ್ರಾಗಿದ್ದಕ್ಕೆ ಒಪ್ಕೊಂಡಿದ್ದಾರೆ ಹೆಣ್ ಕೊಡೋದಕ್ಕೆ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಇಷ್ಟು ದುರಾಸೆನೆ ಇವ್ರಿಗೆ ಅಂತ ಅನ್ಬಿಟ್ಟು ಮೊದ್ಲು ಕಳ್ಸಿರೋರು ತಾನೆ. ಬಿಡ, ನಮ್ಮ ಅಮ್ಮಂದು ಇದ್ದಿದ್ದೆ. ಅದ್ರಲ್ಲೂ ಕೊಡೋದ್ರಲ್ಲಿ ಏನ್ ತಪ್ಪು ಹೇಳು? ಅವ್ರು ಕೊಟ್ರೆ ನಮಗ್ ಕೊಡ್ತಾರ? ಅವ್ರ ಮಗಳು ತಾನೇ ಕೊಡ್ತಾರೆ. ಅವ್ರ ಮಗಳು ಚೆನ್ನಾಗಿರ್ಬೇಕಾದ್ರೆ ಕೊಡ್ಬೇಕಪ್ಪ. ಕೊನೆವರೆಗೂ ನಾವೇ ತಾನೇ ಸಾಕೋದು. ಮಕ್ಳು ಅಂದ್ಮೇಲೆ ಇವೆಲ್ಲ ಮಾಡ್ಬೇಕಪ್ಪ. ಯಾಕೆ ಗಂಡ್ ಮಗ ಆಗಿದ್ದಿದ್ರೆ ಅವ್ರು ಮಾಡ್ತಿರ್ಲಿಲ್ವಾ? ಹೆಣ್ಮಕ್ಳು ಯಾಕೆ ಮಾಡ್ಬಾರ್ದು? ಅದಕ್ಕೆ ನಮ್ಮಮ್ಮ ಕೇಳವ್ರೆ, ತಪ್ಪೇನು? ಅಯ್ಯೋ, ನಿನಗೆ ಹೋಗಿ ಹೋಗಿ ಹೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ ಬಿಡು. ಇರ್ಲಿ ಬಿಡ, ಬೇಜಾರ್ ಮಾಡ್ಕೊಬೇಡ. ಹೆಂಗೋ ಸೆಟ್ ಆಯ್ತಲ್ಲ. ಅಣ್ಣ, ಹಾ ಬಂದೆ ಇರಮ್ಮ ಕಾವೇರಿ. ಅಣ್ಣ ಬಾರಣ್ಣ, ಅಡಿಗೆ ಮಾಡಿದೀನಿ, ಬಿಸಿ ಬಿಸಿಯಾಗಿ ಊಟ ಮಾಡುವಂತೆ. ಹಾ ಬಂದೆ ಇರಮ್ಮ, ಬಂದೆ. ಹೋಗ್ಲಿ ಬಿಡು, ಬಾರ ಕುಮಾರ ಊಟ ಮಾಡುವಂತೆ. ಇರ್ಲಿ ಬಿಡ, ನಮ್ಮ ಅಮ್ಮನೂ ಅಡ್ಗೆ ಮಾಡ್ತಾರೆ. ಇಡ್ಲಿ ಬಾರೋ ಕುಮಾರ, ನನ್ನ ತಂಗಿ ಕೈ ರುಚಿ ನೋಡುವಂತೆ.
ಇರ್ಲಿ ಊಟ ಮಾಡಿ ನೀನು. ನಂಗೆ ಸ್ವಲ್ಪ ಕೆಲಸ ಐತೆ, ಮದುವೆ ಬೇರೆ ಆಗ್ತಿದ್ದೀನಿ, ಇನ್ನೊಂದೇ ತಿಂಗಳಿರೋದು. ನಾನು ಈ ಬಟ್ಟೆ ಬರೆ ಇವೆಲ್ಲ ತಗೊಬೇಕಲ್ಲ. ಆಯ್ತು, ಸರಿ ಆಯ್ತು, ನಾನು ಬರ್ತೀನಿ. ಕುಮಾರಣ್ಣ ಬರೀ ನೀವು ಊಟ ಮಾಡೋರಂತೆ ಹೊರಟ್ಬಿಟ್ರಲ್ಲ. ಇರ್ಲಿ ಬಿಡವ, ನೀವು ಊಟ ಮಾಡಿ, ಸ್ವಲ್ಪ ಕೆಲಸ ಐತಿ, ಇನ್ನೊಂದಿನ ಬರ್ತೀನಿ ಬಿಡು. ಆಯ್ತು ನಡಿಯವ. ಅಣ್ಣ ಅದು ನಿನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಆಗ್ತಿದಾರಣ್ಣ, ನೀನು ಆದಷ್ಟು ಬೇಗ ಮದುವೆ ಆಗೋಣ. ಇಲ್ಲಮ್ಮ ಕಾವೇರಿ, ನಿನ್ನನ್ನು ಮೊದಲು ಒಂದು ಅಡಕ್ಕೆ ಸೇರಿಸೋವರೆಗೂ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ನನಗಿವಾಗ ಸದ್ಯಕ್ಕೆ ಮದುವೆ ಆಗೋ ಯೋಚನೆ ಕೂಡ ಇಲ್ಲ. ನಿನಗೆ ಮೊದಲು ಒಂದು ಒಳ್ಳೆ ಕಡೆ ಹುಡುಗನ್ ನೋಡಿ ಮನೆ ಕಡೆ ಅನುಕೂಲವಾಗಿರಬೇಕು. ಅಂಥವ್ರನ್ನ ನೋಡಿ ನಿನಗೆ ಮದುವೆ ಮಾಡ್ಕೊಡ್ತೀನಮ್ಮ, ಆಮೇಲೆ ನೋಡೋಣ. ಅಲ್ಲ ಅಣ್ಣ, ನಾನು ಹೋಗ್ಬಿಟ್ರೆ ನಿನಗೆ ಕಷ್ಟ ಆಗುತ್ತಲ್ವಾ? ನೀನು ಬೇರೆ ಟೈಮಿಗೆ ಏನು ತಿನ್ನೋದಿಲ್ಲ. ಹೇಗೋ ಇವಾಗ ನಾನು ಇರೋದಕ್ಕೆ ಊಟಕ್ಕೆ ತಿಂಡಿಗೆ ಎಲ್ಲ ನಾನೇ ಕರಿತೀನಿ. ನಾನು ಕರೆಯೋವರೆಗೂ ನೀನು ಬರೋದೇ ಇಲ್ಲ, ಕೆಲಸ ಮಾಡ್ತಾ ಕುತ್ಕೊಂಡ್ಬಿಡ್ತೀಯ. ಯಾಕಣ್ಣ ಹಿಂಗೆ ಮಾಡ್ತೀಯಾ? ಅಲ್ಲ ಕಣಮ್ಮ, ಕೆಲಸ ಮಾಡಲೇಬೇಕಲ್ಲ. ನಾನಿವಾಗ ಕೆಲಸ ಮಾಡಿದ್ರೇನೆ ಕಣಮ್ಮ ದುಡ್ಡು ಕೂಡಿಕ್ಕಾಗೋದು, ನಿನ್ನ ಮದುವೆನ ಚೆನ್ನಾಗಿ ಮಾಡ್ಕೊಡೋಕ್ಕಾಗೋದು. ಸರಿ ಸರಿ ಬಿಡು, ಬಾ ಊಟ ಮಾಡೋಣ ಬಾ. ಅಣ್ಣ ಕುತ್ಕೋ ಅಣ್ಣ, ನಾನು ಹೋಗಿ ಅಡುಗೆ ಮನೆಯಿಂದ ಊಟ ತೊಗೊಂಬರ್ತೀನಿ. ನನ್ನ ತಂಗಿ ನೋಡ್ತಾನೆ ದೊಡ್ಡೋಳಾಗ್ಬಿಟ್ಲು. ಅವಳಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು, ಒಂದು ಒಳ್ಳೆ ಹುಡುಗನ ಹುಡುಕ್ಬೇಕು ನಾನು ಆದಷ್ಟು ಬೇಗ. ನನ್ನ ತಂಗಿ ಜೀವನದಲ್ಲಿ ತುಂಬ ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ಅಣ್ಣನ ಮೇಲೆ ಅವಳಿಗೆ ಎಷ್ಟು ಪ್ರೀತಿ. ನಾನು ಸರಿಯಾದ ಟೈಮ್ಗೆ ಊಟ ಮಾಡಲ್ಲ ಅಂತ ಎಷ್ಟು ಕೊರಗ್ತಾಳು ನನ್ನ ತಂಗಿ. ಇನ್ನು ಗಂಡನ ಮನೆಗೆ ಹೋದ್ಮೇಲೆ ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾಳು. ಏನೇನು ಆಗಬೇಕು, ನನ್ನ ಜೀವನ ಹೇಗೋ ನಡೆಯುತ್ತೆ. ಕಾವೇರಿ, ನೀನು ಹಾಕೋಬಾರಮ್ಮ ಹಂಗೆ. ಅಣ್ಣ ನಂದಾಯ್ತು. ನೀನು ಕುಮಾರಣ್ಣವ್ರಿಗೆ ಹುಡುಗಿ ನೋಡಕ್ಕಿಂತ ಹೋಗಿದ್ದಲ್ಲ, ಇನ್ನ ಲೇಟ್ ಆಗುತ್ತೋ ಬರೋದು ಅಂದ್ಬಿಟ್ಟು ನಾನು ಊಟ ಮಾಡ್ಕೊಂಡ್ಬಿಟ್ಟೆ. ಆದ್ರೆ ನೀನು ಅಲ್ಲೂ ಕೂಡ ಅವ್ರ ಜೊತೆ ಮಾಡಿಲ್ಲ. ಇಲ್ಲ ಕಣಮ್ಮ, ನಾವು ಹುಡುಗಿ ನೋಡಕ್ಕೆ ಅಂತ ಹೋದ್ಮೇಲೆ ಅಲ್ಲಿ ಊಟ ಮಾಡಬಾರ್ದು, ಕಾಫಿ ಅಷ್ಟೇ ಕುಡಿಬೇಕು. ಓ ಹೌದಾ, ಸರಿ ಅಣ್ಣ ಆಯ್ತು, ಊಟ ಮಾಡು. ಏನಮ್ಮ ಬಸ್ಸಾರು ಮುದ್ದೆ ಮಾಡ್ಬಿಟ್ಟಿದ್ಯಾ? ಹೌದಣ್ಣ, ನಿನ್ಗೆ ಬಸ್ಸಾರು ಮುದ್ದೆ ಸೊಪ್ಪಿನ ಪಲ್ಯ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೇನೆ ಸ್ವಲ್ಪ ಹೊರಗಡೆ ಹೋಗಿದ್ದೆ. ನಮ್ದು ಅಂತ ಒಂದು ಅರ್ಧ ಎಕರೆ ಜಮೀನು ಇದೆಯಲ್ಲ ಅಣ್ಣ, ಸ್ವಲ್ಪ ಸೊಬಾಕ್ಸಿ ಸೊಪ್ಪು ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು. ಅದಕ್ಕೆ ಕಿತ್ಕೊ ಬಂದು, ನಿನಗೆ ಬಸ್ಸಾರು ಇಷ್ಟ ಅಲ್ವಾ, ಅದಕ್ಕೆ ಬಸ್ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿಟ್ಟೆ. ಊಟ ಮಾಡೋಣ, ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ತುಪ್ಪ ಎಲ್ಲಿತ್ತಮ್ಮ? ಅದು ಅಣ್ಣ ಅದೇ ನಮ್ಮ ಹೊಲದ ಹತ್ರ ಒಂದು ಅಜ್ಜಿ ಮನೆ ಇದೆಯಲ್ಲ, ನಾನು ಸೊಪ್ಪು ಕಿತ್ಕೋಬೇಕಾದ್ರೆ ಅಜ್ಜಿ ಕರೆದ್ಬಿಟ್ಟು ಸ್ವಲ್ಪ ತುಪ್ಪ ಕೊಟ್ರು. ಅಜ್ಜಿನ? ಅಲ್ಲ ಕಣಮ್ಮ, ಯಾಕೆ ಇಸ್ಕೊಳಕ್ ಹೋದೆ? ಹಂಗೆಲ್ಲ ಇಸ್ಕೋಬೇಡ, ಏನ್ ಅನ್ಕೋತಾರ ಅವರು? ಇಲ್ಲ ಅಣ್ಣ, ನಾನೇನ್ ಕೇಳಿಲ್ಲ, ನಾನು ಬೇಡ ಅಂತ ಅಂದೆ ಹಂಗೂನು. ಆದ್ರೂ ಅಜ್ಜಿ ತಿನ್ನಮ್ಮ ತಿನ್ನು, ಏನಾಗಲ್ಲ ತಿನ್ನು, ನಮ್ಮ ಮನೇಲಿ ಮಕ್ಳು ಯಾರು ಇಲ್ಲ, ನೀನು ತಗೊಂಡೋಗು ಅಂತ ಕೊಟ್ರು ಅಣ್ಣ. ಮತ್ ನೀನ್ ಮಾಡಿಕೊಳತ್ತಾನೆ, ನನಗೆ ಯಾಕಾಗ್ತೆ? ನಾನು ತಿಂದೆ ಅಣ್ಣ, ಹಿಂಗೂ ಸ್ವಲ್ಪ ಎತ್ತಿಟ್ಟಿದ್ದೆ. ನಾನು ಒಬ್ಳೆ ತಿಂದ್ರೆ ಹೇಗೆ? ನೀನ್ ನಮ್ಮಣ್ಣ, ನೀನು ಕೂಡ ಚೆನ್ನಾಗಿರ್ಬೇಕಣ್ಣ. ನೀ ಊಟ ಮಾಡೋಣ. ಅಮ್ಮ ಕಾವೇರಿ, ಇಷ್ಟೊಂದು ಹಚ್ಕೊಂಡಿದ್ಯಲ್ಲ ಈ ಅಣ್ಣನ, ನಾಳೆ ದಿನ ಮದುವೆ ಮಾಡ್ಕೊಂಡು ಹೋಗ್ಬೇಕಲ್ಲಮ್ಮ, ಹಾಗೆಂಗೆ? ಮದ್ವೆನಾ? ಇಲ್ಲ ಅಣ್ಣ, ನಾನು ನೀನೊಬ್ಬನೇ ಹೇಗೆ ಬಿಟ್ಟೋಗ್ಲಿ? ನಾನು ಹೋದ್ರೆ ನೀನು ಹೇಗಣ್ಣ, ಹೇಗಿರ್ತೀಯ ಒಬ್ಬನೇ? ಇಲ್ಲ ಅಣ್ಣ, ಇನ್ನೊಂದ್ಸರಿ ನನಗೆ ಮದ್ವೆ ಕಿತ್ವಿ ಅಂತ ಏನು ಹೇಳ್ಬೇಡ. ನಾನು ನೀನು ಹೀಗೆ ಇದ್ಬಿಡಣ. ಕಾವೇರಿ, ಹಂಗಂದ್ರೆ ಆಗುತ್ತೇನಮ್ಮ? ಹೆಣ್ಮಕ್ಳಂತ ಅಂದಮೇಲೆ ಇನ್ನೊಬ್ರು ಮನೆಗೆ ಸೊಸೆಯಾಗಿ ಹೋಗ್ಲೇಬೇಕು, ಅವ್ರ ಮನೇನ ಬೆಳಗ್ಲೇಬೇಕು ಕಣಮ್ಮ. ಹಾಗೆಲ್ಲ ಮಾತಾಡಬಾರ್ದು, ಏನೋ ಒಂದಾಗುತ್ತೆ. ನನ್ಗೊಂದು ಆಸೆ ಇದೆ ಕಣಮ್ಮ, ನಾನು ನನ್ನ ತಂಗಿಗೆ ಒಂದು ಒಳ್ಳೆ ಕಡೆ ಒಳ್ಳೆ ಹುಡುಗನ್ನ ನೋಡ್ಬೇಕು. ನಿನ್ ಗಂಡನ ಮನೆಗೆ ಹೋಗಿ ಚೆನ್ನಾಗಿ ಜೀವನ ಮಾಡ್ಬೇಕು, ನಿನ್ಗೆ ಒಂದು ಮಗು ಆಗ್ಬೇಕು, ಆ ಮಗು ನನ್ನ ಮಾವ ಅಂತ ಕರಿಬೇಕು. ಸಾಕು ಅಣ್ಣ, ನಿನ್ನ ಆಸೆನೇನೋ ನೀನು ಹೇಳ್ಬಿಟ್ಟೆ. ಈ ನಿನ್ನ ಆಸೆ ನೆರವೇರ್ಬೇಕು ಅಂದ್ರೆ ನಂದೊಂದು ಕಂಡೀಷನ್. ಏನಮ್ಮ, ಏನ್ ಹೇಳು? ಏನಾದ್ರೂ ಆಗ್ಲಿ ನಾನು ನೆರವೇರಿಸ್ಕೊಡ್ತೀನಿ, ಹೇಳಮ್ಮ. ಅಣ್ಣ ನಿಜವಾಗ್ಲೂ ನೆರವೇರಿಸ್ಕೊಡ್ತೀಯಾ? ಖಂಡಿತವಾಗ್ಲು ಕಾವೇರಿ, ನನಗೂ ನಿನ್ ಬಿಟ್ರೆ ಯಾರಿದಾರೆ ಹೇಳು? ಅಪ್ಪ ಅಮ್ಮ ಹೋದ್ಮೇಲೆ ನನಗ್ ನೀನು, ನಿನಗ್ ನಾನು, ಇಬ್ರೆ. ಯಾವ ಸಂಬಂಧಿಕರು ಕೂಡ ನಮ್ ಕಷ್ಟಕ್ಕಾಗ್ಲಿಲ್ಲ, ನಮ್ಮನ್ನ ಮನೆ ಹತ್ರ ಕೂಡ ಸೇರಿಸ್ಲಿಲ್ಲ. ಅವಾಗ್ಲಿಂದ ನಾನೇ ಅಲ್ವೇನಮ್ಮ ನಿನ್ಗೆ ಅಪ್ಪ ಅಮ್ಮ ಎಲ್ಲ. ನಿನ್ನ ಆಸೆಗಳನ್ನ ನಾನು ಈಡೇರಿಸ್ದೆ, ಬೇರೆ ಯಾರು ಈಡೇರಿಸ್ತಾರಮ್ಮ? ಏನ್ ಹೇಳಮ್ಮ ಕಾವೇರಿ, ಏನ್ ಹೇಳು? ನಿನ್ ಮೇಲೆ ಆಣೆ, ನಾನು ಈಡೇರಿಸ್ತೀನಿ, ಹೇಳಮ್ಮ. ಅಣ್ಣ ನೀನ್ ನನ್ನ ಮೇಲೆ ಆಣೆ ಇಟ್ಟಿದ್ಯಾ, ಖಂಡಿತವಾಗ್ಲೂ ನೆರವೇರಿಸಲೇಬೇಕು. ಆಯ್ತು ಹೇಳಮ್ಮ ಕಾವೇರಿ. ಅಣ್ಣ ನಾನು ಮದುವೆ ಮಾಡ್ಕೊಳ್ತೀನಿ, ಆದ್ರೆ ನನ್ನ ಮದ್ವೆಗಿನ ಮುಂಚೆಗೆ ನೀನ್ ಮದುವೆ ಮಾಡ್ಕೋಬೇಕು. ಈ ಮನೆಗೆ ಅದಕ್ಕೆ ಬರಬೇಕು. ನಿನಗೆ ಅಂತ ಯಾರಾದ್ರೂ ಒಬ್ರು ಇರ್ಬೇಕಣ್ಣ ನಾನು ಹೋಗೋದಕ್ಕೂ ಮುಂಚೆ, ಅವಾಗಷ್ಟೇ ನಾನು ನೆಮ್ಮದಿಯಾಗಿ ಹೋಗೋದಕ್ಕಾಗೋದು. ಅಲ್ಲ ಕಣಮ್ಮ ಕಾವೇರಿ, ಅದು ಇಲ್ಲ ಅಣ್ಣ, ನನಗೆ ಗೊತ್ತಿಲ್ಲ. ನೀನ್ ನನ್ನ ಮೇಲೆ ಆಣೆ ಮಾಡಿದ್ಯಾ, ನನ್ನ ಮಾತನ್ನ ನೆರವೇರಿಸ್ಕೊಡ್ತೀನಿ ಅಂತ. ಪ್ಲೀಸ್ ಅಣ್ಣ. ಅಲ್ಲ ಕಣಮ್ಮ ಕಾವೇರಿ, ನಾವೇನು ಅಷ್ಟೊಂದು ಅನುಕೂಲವಾಗಿಲ್ಲ. ಇರೋದು ಇದೊಂದು ಮನೆ, ಅದು ಅಪ್ಪ ಮಾಡಿದ್ದು. ಸ್ವಲ್ಪ ಜಮೀನಿದೆ, ಅದು ಬಿಟ್ರೆ ನಮ್ಮ ಹತ್ರ ಬೇರೆ ಏನಿಲ್ಲ. ಯಾರಮ್ಮ ಮದ್ವೆ ಆಗ್ತಾರೆ ನನ್ನ? ಅಣ್ಣ ಯೋಚನೆ ಮಾಡ್ಬೇಡ, ನೀನು ಯಾರಾದ್ರೂ ಇದ್ದೇ ಇರ್ತಾರಣ್ಣ. ಒಟ್ನಲ್ಲಿ ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋರು ನನಗೆ ಅದಕ್ಕೆ ಆಗಿ ಬಂದೆ ಸಾಕು. ನನಗೆ ನಿನ್ನ ಅರ್ಥ ಮಾಡ್ಕೋಬೇಕವ್ರು. ಈ ಮನೆನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ನೋಡೋಣ, ಆಯ್ತು ಹೇಳಮ್ಮ, ನಾನು ನೋಡ್ತೀನಿ. ಸರಿ ಅಣ್ಣ, ಊಟ ಮಾಡಿವಾಗ. ಗೌರಿ ಗೌರಿ, ಏನ್ ಗೊತ್ತಾ, ಇವತ್ತು ನನ್ನ ನೋಡೋದಕ್ಕೆ ಹುಡುಗ ಬಂದಿದ್ರು. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಅವ್ರಿಗೂ ಕೂಡ ನಾನು ತುಂಬಾ ಇಷ್ಟ ಆಗ್ಬಿಟ್ಟಿದ್ದೀನಿ. ಅದಕ್ಕೇನೆ ನಾನು ನೋಡ್ತಾನೆ
ಹುಡ್ಕನಮ್ಮ ಒಪ್ಕೊಂಡೇ ಬಿಟ್ರು ಗೊತ್ತಾ, ಮದ್ವೆನೇ ಫಿಕ್ಸ್ ಮಾಡ್ಬಿಟ್ರು. ನಾನು ಅನ್ಕೊಂಡೇ ಇರ್ಲಿಲ್ಲ ನನ್ನನ್ನ ಇಷ್ಟು ಬೇಗ ಒಪ್ಕೋತಾರೆ ಅಂತ. ಗೌರಿ, ಹುಡ್ಗ ಹೇಗಿದ್ದ ಗೊತ್ತಾ, ನನ್ ತರನೇ ಹುಡ್ಗ ಗುಂಡಗಿದ್ದ. ಬ್ಲೂ ಕಲರ್ ಶರ್ಟ್ ಹಾಕಿದ್ದ, ಮತ್ತೆ ತಲೆಗೆ ವೈಟ್ ಕಲರ್ ಟೋಪಿ ಹಾಕಿದ್ದ. ಆ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಗೌರಿ, ಆಮೇಲೆ ನನ್ ಮದ್ವೆ ಆದ್ಮೇಲೆ ನಿನ್ನನ್ನು ನಾನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನೀನೇನು ಯೋಚನೆ ಮಾಡ್ಬೇಡ, ನೀನು ಕೊನೆಯವರೆಗೂ ನನ್ನ ಜೊತೆನೇ ಇರ್ತೀಯ. ಅದು ಅಲ್ಲದೆ ಇನ್ನು ಜಾಸ್ತಿ ಸಮಯ ಇಲ್ಲ, ಇನ್ನು ಒಂದೇ ತಿಂಗಳು. 1 ತಿಂಗಳಲ್ಲಿ ನನ್ನ ಮದ್ವೆ ಮುಗಿದು ಹೋಗುತ್ತೆ. ನಾನು ನೀನು ಹೊಸ ಮನೆಗೆ ಹೋಗೋಣ. ಗೌರಿ, ನನ್ನ ಸಂತೋಷನ ಹೇಗೆ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಮನ್ಸಲ್ಲಿ ಏನೇನಿದೆ ಅಂತ ನಾನು ನಿನ್ನ ಹತ್ರ ಹೇಳ್ಕೊಳಕ್ ಮಾತ್ರನೇ ಸಾಧ್ಯ. ಯಾಕಂದ್ರೆ ಅದೆಲ್ಲ ನೀನ್ ಯಾರಿಗೂ ಹೇಳಕ್ ಆಗಲ್ಲ ಅಲ್ವಾ. ಸರಿ ಗೌರಿ, ಆಯ್ತು, ನಾನು ಅಮ್ಮನ ಹತ್ರ ಹೋಗ್ತೀನಿ. ಅಮ್ಮ ಪಾಪ ನನಗೋಸ್ಕರ ನೋಡು ನೆಕ್ಲೆಸ್ ಎಷ್ಟು ಚೆನ್ನಾಗಿರೋದು ಮಾಡಿಸಿದಾಳೆ. ಅಮ್ಮಂಗೆ ನಾನಂದ್ರೆ ತುಂಬಾ ಪ್ರೀತಿ. ನನ್ನ ಮಗಳು ಕಷ್ಟ ಪಡಬಾರ್ದು, ಚೆನ್ನಾಗಿರ್ಬೇಕು ಅಂತ ಏನೆಲ್ಲ ಮಾಡ್ತಾಳೆ. ಅಮ್ಮನ ಹತ್ರ ನಾನು ಹೋಗಿ ತುಂಬಾ ಮಾತಾಡಬೇಕು. ಇರೋದು ನನ್ಗೊಂದೇ ತಿಂಗಳು ಟೈಮು, ಆಮೇಲೆ ಯಾವಾಗಲೂ ಮಾತಾಡೋದು, ಅದು ಫೋನಲ್ಲಿ. ಸರಿ ಗೌರಿ, ನೀನು ಆರಾಮಾಗಿರೋ, ನಾನು ಹೋಗ್ತೀನಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ನಿಮಗೋಸ್ಕರ ನಾನು ಹೊಸ ಸ್ಟೋರಿನ ಮಾಡ್ತಾ ಇದ್ದೀನಿ ಹೊಸ ಚಾನೆಲ್ನಲ್ಲಿ. ದಯವಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಫ್ರೆಂಡ್ಸ್, ನಾವು ಹಾಕುವಂಥ ವಿಡಿಯೋಸ್ನ ತಪ್ಪದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನೆಲ್ಲ ಶೇರ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಹೇಳಿ ಹೀಗೊಂದು ಸ್ಟೋರಿ ಬರ್ತಾ ಇದೆ ನೋಡಿ, ಚೆನ್ನಾಗಿದೆ ಅಂತ. ಸಾಕು ಫ್ರೆಂಡ್ಸ್, ಅಷ್ಟು ಮಾಡಿ ನನಗೆ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಬಾಯ್.